ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜ್ ವರ್ಲ್ಡ್ 24x7 ಪ್ರಸ್ತುತಪಡಿಸಿರುವಂತಹ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳಿ ನಾವು ಕೇಳಿದ್ದೇವೆ. ಹಾಗಿರುವಾಗ ಮನೆ ಕೇವಲ ಆಶ್ರಯ ನೀಡುವ ತಾಣವಲ್ಲ, ಇದು ಮನಸ್ಸಿನ ಮೇಲೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವವನ್ನ ಕೂಡ ಬೀರ್ತದೆ. ಹಾಗಿರುವಾಗ ಮಕ್ಕಳು ನಮ್ಮ ಸಮಾಜದ ಕಣ್ಣುಗಳಿದ್ದಂತೆ. ಅರಳುತ್ತಿರುವ ಈ ಮುಗ್ಧ ಮನಸ್ಸಿನ ಮಕ್ಕಳ ಮೇಲೆ ಈ ಮನೆಯ ಪ್ರಭಾವ ಹೇಗಿರ್ತದೆ ಅಂತ ಹೇಳುವುದು ಕೂಡ ಮುಖ್ಯವಾಗ್ತದೆ. ಈ ಮುಗ್ಧ ಮನಸ್ಸಿನ ಮಕ್ಕಳ ಮೇಲೆ ಮನೆಯ ಒಂದು ಪ್ರಭಾವ, ಹಾಗೆ ಒಂದು ಮನೆ ದುಶ್ಚಟಗಳಿಂದ ಕೂಡಿದ್ರೆ ಅಂತಹ ಒಂದು ಮನೆ ಮಕ್ಕಳ ಮೇಲೆ ಯಾವ ರೀತಿಯ ಪ್ರಭಾವವನ್ನ ಬೀರ್ತದೆ ಅಂತ ಹೇಳುವಂಥದ್ದು ಮುಖ್ಯವಾದ ವಿಷಯ. ನಮ್ಮ ಇಂದಿನ ಕಾರ್ಯಕ್ರಮ ವೈದ್ಯ ಸಿಂಧುವಿನಲ್ಲಿ ನಾವು ಈ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿರೂಪಾಕ್ಷ ದೇವರಮನೆ. ಇವರು ಖ್ಯಾತ ಮನೋವೈದ್ಯರಾಗಿರುವಂತಹ ಡಾಕ್ಟರ್. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ರೂ ಕೂಡ ಪ್ರವೃತ್ತಿಯಲ್ಲಿ ಲೇಖಕರು ಹೌದು. ಮನುಷ್ಯ ಸಂಬಂಧ ಹಾಗೂ ವೈದ್ಯರೊಡನೆ ಇರುವಂತಹ ಒಂದು ಒಡನಾಟ, ಹಾಗೆ ಮಕ್ಕಳ ಒಂದು ಮಾನಸಿಕ ಸಮಸ್ಯೆ ಮತ್ತೆ ಪೇರೆಂಟಿಂಗ್, ಇಂತಹ ಒಂದು ವಿಷಯಗಳ ಮೇಲೆ ಹೆಚ್ಚು ಒತ್ತನ್ನ ನೀಡ್ತಾ ಮದ್ಯವ್ಯಸನಿಗಳ ಆರೋಗ್ಯದ ಕುರಿತು ಬಹಳಷ್ಟು ಮಾಹಿತಿಯನ್ನ ಸಮಾಜಕ್ಕೆ ನೀಡ್ತಾ ಬಹಳಷ್ಟು ಲೇಖನಗಳನ್ನು ಕೂಡ ಇವರು ಹೊರತಂದಿದ್ದಾರೆ. ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್, ಥ್ಯಾಂಕ್ ಯು ಟೀಚರ್, ಸ್ವಲ್ಪ ಮಾತಾಡಿ ಪ್ಲೀಸ್, ನೀನು ಒಬ್ಬಂಟಿಯಲ್ಲ, ಹೀಗೆ ಹಲವಾರು ಲೇಖನಗಳನ್ನ ಬರೆದಿರುವಂತಹ ಡಾಕ್ಟರ್ ನಮ್ಮೊಂದಿಗಿದ್ದಾರೆ. ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ವಿರೂಪಾಕ್ಷ ಸರ್ಗೆ ನಿಮಗೆ ನಮಸ್ಕಾರ ಸರ್. ಡಾಕ್ಟರ್, ಮುಖ್ಯವಾಗಿ ನಾವು ನಮ್ಮ ಇಂದಿನ ಒಂದು ಟಾಪಿಕ್ ಆಗಿ ನಾವು ದುಶ್ಚಟ ಮುಕ್ತ ಮನೆ, ಆರೋಗ್ಯವಂತ ಮಕ್ಕಳು ಹೇಗಿರಬೇಕು ಅಂತ ಹೇಳುವ ಬಗ್ಗೆ ಮಾತನಾಡೋಣ. ನಮ್ಮ ಸಮಾಜದಲ್ಲಿ ನಮ್ಮ ಮಕ್ಕಳು ಅಂತ ಹೇಳುವಂಥದ್ದು ಸಮಾಜದ ಕಣ್ಣುಗಳಾಗಿದ್ದಾರೆ. ಇವರು ಅರಳುತ್ತಿರುವ ಒಂದು ಹೂಗಳಿದ್ದಂತೆ, ನಮ್ಮ ಸಮಾಜದ ಮುಂದಿನ ಭವಿಷ್ಯ ಇವರು. ಹಾಗಿರುವಾಗ ಮಕ್ಕಳ ಬಾಲ್ಯ ಹೇಗಿರಬೇಕು ಅಂತ ಹೇಳಿ ನೀವು ಹೇಳ್ತೀರಾ? ತುಂಬ ಒಳ್ಳೆಯ ವಿಷಯ ಇದು. ಒಂದು ತಂದೆ ತಾಯಿ, ಒಂದು ಕುಟುಂಬ ಆ ಮಕ್ಕಳಿಗೆ ಒಂದು ಚಂದದ ಬಾಲ್ಯ ಕೊಡೋದಾದ್ರೆ ಅದು ದೊಡ್ಡ ಆಸ್ತಿ. ಹೌದು. ಇವತ್ತು ಕೋಟ್ಯಾಧೀಶ್ವರ ಇರ್ಬೋದು, ಬಡವರು ಇರ್ಬೋದು, ಬಲ್ಲಿದರು ಇರ್ಬೋದು, ಯಾವುದೇ ಮನೆಯ ಮಕ್ಕಳು ಬೆಳೆದು ದೊಡ್ಡವರಾಗಿದ್ರೆ ಅವ್ರಿಗೆ ಒಂದು ಚಂದದ ಬಾಲ್ಯ ಇತ್ತು ನೆನೆಸ್ಕೊಳ್ಳಿಕ್ಕೆ ಅಂತಂದ್ರೆ ಅವರು ತಂದೆ ತಾಯಿಗಳನ್ನು ಯಾವತ್ತೂ ನೆನ್ಪಿಟ್ಕೊಳ್ತಾರೆ. ಇವತ್ತು ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಸುಂದರವಾದ ಬಾಲ್ಯ ಇರಲಿಲ್ಲ, ಅದರಂತ ದೊಡ್ಡ ಬಡ ಯಾವುದಿಲ್ಲ. ಖಂಡಿತ. ಇವತ್ತಿನ ದಿನದಲ್ಲಿ ಏನಾಗ್ತಿದೆ ಅಂದರೆ ಮಕ್ಕಳು ಒಂದು ಶಾಲೆಗಳು, ಕೋಚಿಂಗ್ ಸೆಂಟರ್ಸು, ಮನೆಗೆ ಬಂದರೆ ತಂದೆ ತಾಯಿಗಳು ಇಬ್ಬರು ಒಂದು ವೇಳೆ ಕೆಲಸದಲ್ಲಿ ತೊಡಗಿಕೊಂಡಿದ್ರೆ ಮನೆಗೆ ಬಂದರೂ ಕೂಡ ಮಕ್ಕಳು ಸ್ವಲ್ಪ ಹೊತ್ತು ಪೇರೆಂಟ್ಸಿಗೆ ಕಾಯುವಂಥದ್ದಿರುತ್ತೆ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ ಕೆಲವೊಮ್ಮೆ ಅವರ ಸಮಾನ ವಯಸ್ಕರ ಮಕ್ಕಳು ಇರುವಂಥದ್ದು ಕಡಿಮೆ. ಸೊ ಬದಲಾದ ಪರಿಸ್ಥಿತಿಗೆ ಹೊಗ್ಗಿಕೊಳ್ಬೇಕು ನಿಜ, ಆದರೆ ಆ ಬಾಲ್ಯ ಅನ್ನುವಂಥದ್ದು ಮತ್ತೆ ಸಿಗುದಿಲ್ಲ. ಸೊ ಮಕ್ಕಳನ್ನ ಮಕ್ಕಳಾಗೆ ಇರ್ಲಿಕ್ಕೆ ಬಿಡುವಂಥದ್ದು ತುಂಬಾ ಮುಖ್ಯ. ಖಂಡಿತ. ಸೊ ಅಂತ ಒಂದು ಸವಾಲಿನ ಸ್ಥಿತಿ ಇದೆ ಇವತ್ತು ಮಕ್ಕಳಿಗೆ. ಆ ಸವಾಲಿನ ಸ್ಥಿತಿಯನ್ನ ಮನಗಂಡು ಒಂದು ವೇಳೆ ಪೋಷಕರು ಅದಕ್ಕೆ ಬೇಕಾದಂತಹ ಪೂರಕ ವಾತಾವರಣ ಸೃಷ್ಟಿಸಿ, ಅದರಲ್ಲೂ ತಮ್ಮ ಜೀವನದಲ್ಲಿ ಈ ದುಶ್ಚಟಗಳಿಗೆ ಜಾಗ ಮಾಡಿಕೊಡದೆ ಒಂದು ಸುಂದರವಾದ ಬಾಲ್ಯ, ನೆನಪಿಟ್ಕೊಳ್ಳುವಂತಹ ಬಾಲ್ಯದ ನೆನಪುಗಳನ್ನ ಕಟ್ಟಿಕೊಳ್ಳುವಂತಾದ್ರೆ ಆ ಮಕ್ಕಳು ಬೆಳೆದು ದೊಡ್ಡವರಾಗಿ ತಮ್ಮ ಬಾಲ್ಯದ ನೆನಪುಗಳನ್ನ ಒಂದು ಚಂದದ ಆಲ್ಬಮ್ಗಳ ರೀತಿಯಲ್ಲಿ ನೋಡಿ ಅದಕ್ಕೋಸ್ಕರ ತಮ್ಮ ತಂದೆ ತಾಯಿಗಳನ್ನ ಸ್ಮರಿಸ್ಕೊಳ್ಬಹುದು ಅಂತ ನನ್ನ ನಂಬಿಕೆ. ಡಾಕ್ಟರ್, ಹಾಗೆ ನಮ್ಗೆ ಮನೆ ಅಂತ ಹೇಳುವಂಥದ್ದು ಮೊದಲ ಪಾಠಶಾಲೆ ಅಂತ ಗೊತ್ತು. ಮನೆಯಲ್ಲೇ ನಾವು ನೋಡಿ ಕಲಿಯುವಂಥದ್ದು. ಅದು ಕೂಡ ನಾವೀಗ ಈಗಿನ ಕಾಲದಲ್ಲಿ ನಾವು 2.5-3 ವರ್ಷದೊಳಗೆ ಮಕ್ಕಳನ್ನ ಸ್ಕೂಲಿಗೆ ಹಾಕಿ ಬಿಡ್ತೇವೆ. ಹಾಗಿರುವಾಗ ಮೊದಲೆಲ್ಲ 6 ವರ್ಷಗಳ ತನಕ ಮಕ್ಕಳು ಮನೆಯಲ್ಲೇ ಕಲಿತು ನಾವು ಕೂಡ ಹಾಗೆ ಕಲಿತು ಬಂದಿದ್ದವರು. ಹಾಗಿರುವಾಗ ಈ ಒಂದು ಮಕ್ಕಳನ್ನ ಮನೆಯಲ್ಲಿ ಬೆಳೆಸುವಾಗ ನಾವಿಷ್ಟು ಚಿಕ್ಕ ಪ್ರಾಯದಲ್ಲಿ ಅವರನ್ನ ಸ್ಕೂಲಿಗೆ ಕಳಿಸಿ ಬಿಡ್ತೇವೆ. ಅಟ್ಲೀಸ್ಟ್ ಮನೆಯ ಒಂದು ಪ್ರಭಾವ, ಮನೆಯ ಒಂದು ವಾತಾವರಣ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅದನ್ನ ಕೊಡ್ಬೇಕು ಅಂತ ಹೇಳ್ತೀರಾ? ಹೌದು. ಹೆಚ್ಚಿನ ಒಂದು ಮಕ್ಕಳ ತಜ್ಞರು, ಶಿಕ್ಷಣ ತಜ್ಞರು ಎಲ್ಲರೂ ಪರಿಗಣಿಸೋದು ಒಂದೇ. ಅದರಲ್ಲೂ ಆರಂಭದ ಒಂದು 6-8 ವರ್ಷಗಳು ಮಕ್ಕಳ ಮೆದುಳ ಬೆಳವಣಿಗೆ ತುಂಬಾ ಶೀಘ್ರವಾಗಿ ಆಗ್ತಾ ಇರ್ತದೆ. ತದನಂತರ ಆ ಮೆದುಳ ಬೆಳವಣಿಗೆಯ ಒಂದು ತೀವ್ರ ಗತಿ ಕಡಿಮೆ ಆಗ್ತದೆ. ಹಾಗಾಗಿ ಹೆಚ್ಚು ಆ ಸಮಯದಲ್ಲಿ ಆರಂಭದ ವರ್ಷಗಳು ಮಕ್ಕಳು ಹೆಚ್ಚು ಕಲಿತಾ ಇರ್ತಾರೆ. ಆದ್ರೆ ಕಲಿತಾ ಇದ್ದಾರೆ ಅಂದ ತಕ್ಷಣ ಕೇವಲ ಪೆನ್ನು, ಪೇಪರು, ಪೆನ್ಸಿಲ್ ಅಂತಲ್ಲ, ಅವರು ಈ ಜಗತ್ತನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಅವರ
ಪಂಚೇಂದ್ರಿಯಗಳಿಂದ, ಹ್ಮ್ ಹ್ಮ್ ದೃಷ್ಟಿಯಿಂದ, ಸ್ಪರ್ಶದಿಂದ, ವಾಸನೆಯಿಂದ, ಹ್ಮ್. ಸೊ ಅವರ ಶ್ರವಣ ಶಕ್ತಿಯಿಂದ, ಹ್ಮ್. ಈ ರೀತಿಯ ಒಂದು ಬೆಳವಣಿಗೆಗೆ ನಾವು ಕ್ಲಾಸ್ ರೂಮಲ್ಲಿ ಗೋಡೆ, ಪೆನ್ಸಿಲ್ಲು, ಬುಕ್ಸು ಅಂತ ಹೇಳಿ ಲಿಮಿಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಹ್ಮ್. ಹಾಗಂತ ನಾನು ಈ ಶಾಲಾ ಶಿಕ್ಷಣದ ವಿರೋಧಿ ಅಂತೂ ಖಂಡಿತ ಅಲ್ಲ. ಹೌದು. ಹ್ಮ್. ಯಾಕೆ ಅಂತಂದ್ರೆ ಪ್ರಚೋದನೆ ಈ ಮೆದುಳಿಗೆ ತುಂಬಾ ಮುಖ್ಯ. ಬೆಳೆಯುವಂತಹ ಮೆದುಳಿಗೆ ಪ್ರಚೋದನೆ ಹ್ಮ್. ತುಂಬಾ ಮುಖ್ಯ. ಆ ಪ್ರಚೋದನೆಯೇ ಇಲ್ಲದಂತ ಎಷ್ಟೋ ಮನೆಗಳಿಗಿಂತ ಆ ಮಕ್ಕಳು ಶಾಲಾ ವಾತಾವರಣದಲ್ಲಿ ಇರುವಂತದ್ದು ಹ್ಮ್. ತುಂಬಾ ಉತ್ತಮ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಕೆಲವು ಮನೆಗಳಲ್ಲಿ ಯಾರು ಇರೋದಿಲ್ಲ. ಹ್ಮ್. ಆ ಪ್ರಚೋದನೆ ಅಂತಂದ್ರೆ ಈಗ ಕಣ್ಣಿಗೆ ಪ್ರಚೋದನೆ ಬೇಕು, ಕಿವಿಗೆ ಪ್ರಚೋದನೆ ಬೇಕು. ನಾವು ಹಳೆಯ ಕಥೆಗಳಲ್ಲೆಲ್ಲ ಅಥವಾ ನಮ್ಮ ಜಾನಪದ ಗೀತೆಗಳಲ್ಲೆಲ್ಲ ಹ್ಮ್. ಈ ಲಾಲಿ ಹಾಡುಗಳ ಬಗ್ಗೆ ಕೇಳ್ತೇವೆ. ಹ್ಮ್. ಅಥವಾ ಮಕ್ಕಳಿಗೆ ಬಣ್ಣ ಬಣ್ಣದ ಬಟ್ಟೆಗಳು, ತೊಟ್ಟಿಲಿಗೆ ಹಾಕಿರ್ತಕ್ಕಂಥ ಶಬ್ದಗಳು, ಹ್ಮ್. ಗೆಜ್ಜೆ ಶಬ್ದಗಳು, ಹೌದು. ಎಲ್ಲದು ಒಂದು ವೈಜ್ಞಾನಿಕ ಹಿನ್ನೆಲೆ ಏನಿತ್ತಂದ್ರೆ ಹ್ಮ್. ಆ ಮಗುವಿನ ಮೆದುಳ ಬೆಳವಣಿಗೆಗೆ ಬೇಕಾದಂತಹ ಪೂರಕ ವಾತಾವರಣ ಇತ್ತು. ಹ್ಮ್. ಸೊ ಈಗ ಶಾಲೆಗೆ ಬೇಗ ಕಳಿಸುವಂಥದ್ದು, ಸಣ್ಣ ವಯಸ್ಸಿಗೆ ಕಳಿಸುವಂಥದ್ದು ಇದ್ರೆ ಹ್ಮ್. ಅನಿವಾರ್ಯತೆಯಿಂದ ಹ್ಮ್. ಅದರಲ್ಲಿ ಏನು ತಪ್ಪಿಲ್ಲ. ಹ್ಮ್. ಆದರೆ ಅದೇ ಅಂತಿಮವಲ್ಲ. ಹ್ಮ್. ಮಗುವಿನ ಬೆಳವಣಿಗೆಗೆ ಅದು ಮಾತ್ರ ಅಂತಿಮವಲ್ಲ. ಹ್ಮ್. ತಂದೆ ತಾಯಿಗಳು ಗಮನ ಇಟ್ಟು ಮಗು ಹ್ಮ್. ಮತ್ತೆ ವಾಪಸ್ಸು ಮನೆಗೆ ಬಂದ ಮೇಲೆ, ಶಾಲೆಯಿಂದ ಬಂದ ಮೇಲೆ ಹ್ಮ್. ಆ ಮಗುವಿನ ಈ ಪಂಚೇಂದ್ರಿಯಗಳಿಗೆ ಬೇಕಾಗುವಂತಹ ಪ್ರಚೋದನೆಯನ್ನ ಹ್ಮ್. ಎಷ್ಟರ ಮಟ್ಟಿಗೆ ಕೊಡ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಮನೇಲಿ ಒಂದು ಮಗು ಇದೆ, ಅದು ಹಸಿವಾದ್ರೆ ಹೊಟ್ಟೆಗೆ ಕೊಟ್ಬಿಟ್ರೆ ಸಾಕು ಅಂತ ಅನ್ಕೊಳ್ಳೋದು ತುಂಬಾ ಹ್ಮ್. ಕಡಿಮೆ ಆಯ್ತು. ಸೊ ಈ ಪ್ರಚೋದನೆ ಅಂದ್ರೆ ಏನಾಗ್ತದೆ, ಕಥೆಗಳಿರ್ಬೋದು, ಹ್ಮ್. ಅಥವಾ ಚಿತ್ರಗಳಿರ್ಬೋದು, ಅಥವಾ ದೃಶ್ಯ ಮಾಧ್ಯಮದಲ್ಲಿ ತೋರಿಸುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈಗ ಹುಲ್ಲಿನ ಮೇಲೆ ಅಥವಾ ಸ್ಯಾಂಡ್ ಮೇಲೆ, ನೀರಿನಲ್ಲಿ ಹ್ಮ್. ಹೊರಗಡೆ ಎಲ್ಲ ನಡೆದಾಡಿ ಹ್ಮ್. ಅದರ ಮೂಲಕ ಅದು ಪಡೆದುಕೊಳ್ಳುವಂತಹ ಜ್ಞಾನೇಂದ್ರಿಯ ಇರ್ಬೋದು, ಜ್ಞಾನಗಳು, ಸ್ಪರ್ಶ ಹೌದು. ಜ್ಞಾನ ಇರ್ಬೋದು. ಹ್ಮ್. ಆಮೇಲೆ ಕಲ್ಪನಾ ಶಕ್ತಿ ವೃದ್ಧಿಗೊಳ್ಳುವಂತಹ ವಿಚಾರಗಳನ್ನ ಹೇಳುವಂಥದ್ದು. ಹ್ಮ್. ಮಕ್ಕಳಿಗೆ ತುಂಬಾ ಪ್ರಶ್ನೆಗಳಿರುತ್ತೆ. ಅವರು ಪ್ರತಿಯೊಂದನ್ನು ಕೇಳಿದ್ರು ಇದೇನು, ಅದೇನು, ಅದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ ಅಂತ ಹ್ಮ್. ಎಂಡ್ಲೆಸ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಆ ಕ್ವಶನ್ಸ್ಗೆಲ್ಲ ಉತ್ತರ ಹೇಳುವಂಥದ್ದು, ಸಾವಧಾನವಾಗಿ ಉತ್ತರ ಹೇಳುವಂಥದ್ದು. ಹ್ಮ್. ಅವರಿಗೆ ನಮಗೆ ಹೇಳಿದ್ದೆ ಹೇಳ್ತಿದ್ದೀನಿ ಅಂತ ನಮ್ಗೆ ಅನ್ಸ್ಬೋದು. ಆದ್ರೆ ಆ ಮಕ್ಕಳು ಅದು ಫಸ್ಟ್ ಟೈಮ್ ಅದನ್ನು ಕೇಳಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಹ್ಮ್. ರಿಜಿಸ್ಟರ್ ಮಾಡ್ಕೊಳ್ತಾ ಇರ್ತಾರೆ. ಹೌದು. ಸೊ ಅದಕ್ಕೆ ಬೇಕಾಗುವಂತಹ ವಾತಾವರಣ ಮನೆಯಲ್ಲಿ ಸಿಗ್ಬೇಕು. ನೀವು ಹೇಳಿದ್ರಿ, ಹ್ಮ್. ಕೈಲಾಸಂ ಮಾತನ್ನ ಜ್ಞಾಪಿಸಿದ್ರಿ, ಮಕ್ಕಳಿಗೆ ಮನೆ ಪಾಠಶಾಲೆ ಅಂತ ಹೇಳಿ. ಸೊ ಮನೆ ಮತ್ತೆ ಮನೆ ಹಿತ್ತಲು ಅಂತ ಇಟ್ಕೊಳ್ಳೋಣ. ಮನೆಯ ಹಿತ್ತಲು, ಸುತ್ತಮುತ್ತ ಇರತಕ್ಕಂಥ ಪ್ರಾಣಿ ಪಕ್ಷಿಗಳು, ಸುತ್ತಮುತ್ತ ಇರತಕ್ಕಂಥ ಗಿಡಗಂಟಿಗಳು, ಹ್ಮ್. ನೇಚರ್, ಪ್ರಕೃತಿ ದೊಡ್ಡ ಪಾಠಶಾಲೆ. ನೇಚರ್ ಕಲಿಸ್ಲಿಕ್ಕೆ ಆಗದೆ ಇರುವಂಥದ್ದು ಏನೂ ಇಲ್ಲ. ಏನೂ ಇಲ್ಲ. ಆದರೆ ಅದನ್ನ ನಾವು ಮನಗಂಡು ಹ್ಮ್. ನಾವು ಶಾಲೆಗೆ ಹೋಗಿ ಬಂದುಬಿಟ್ರೆ ಸಾಕು, ಮುಗೀತು ಮಗುವಿಗೆ. ಆಮೇಲೆ ಅದು ಮೊಬೈಲ್ ನೋಡ್ತಾ ಕೂತ್ಬಿಡ್ಲಿ, ಅಥವಾ ಟಿವಿ ನೋಡ್ತಾ ಕೂತ್ಕೊಂಡ್ಬಿಡ್ಲಿ, ಅಥವಾ ಅವ್ನಿಗೆ ಏನಾದ್ರು ತಿನ್ಸ್ಬಿಟ್ರೆ ಮಲ್ಕೊಂಡ್ಬಿಡ್ತಾನೆ ಅನ್ನೋ ರೀತಿ ಆಗಬಾರ್ದು. ಹ್ಮ್. ಸೊ ಇಲ್ಲಿ ಪೋಷಕರ ಜವಾಬ್ದಾರಿ ಅಟ್ಲೀಸ್ಟ್ ಆರಂಭದ ಹ್ಮ್. 6-8 ವರ್ಷಗಳು ತುಂಬಾ ಹೆಚ್ಚಿರ್ತದೆ. ಈ ಮಗುವಿನ ಮಿದುಳು ಬೆಳವಣಿಗೆಯಲ್ಲಿ ಹ್ಮ್. ನಾವು ನರಕೋಶಗಳಂತ ಹೇಳ್ತೇವೆ. ಹ್ಮ್. ಈ ನರಕೋಶಗಳು ಹ್ಮ್. ತುಂಬಾ ಇದೆ. ಹ್ಮ್. ಹ್ಮ್. ಮಿಲಿಯನ್ ಗಟ್ಟಲೆ ನರಕೋಶಗಳಿರ್ತದೆ. ಆದರೆ ಯಾವ ವಿಚಾರಕ್ಕೆ ಸ್ಟಿಮ್ಯುಲೇಷನ್ ಸಿಗ್ತದೆ, ಪ್ರಚೋದನೆ ಸಿಗ್ತದೆ, ಹ್ಮ್. ಆ ನರಕೋಶಗಳು ಒಂದಕ್ಕೊಂದು ಸೇರ್ಕೊಂಡು ಹ್ಮ್. ಚೈನ್ ರೀತಿಯಲ್ಲಾಗಿ ಹ್ಮ್. ಅದು ಗಟ್ಟಿಗೊಳ್ತದೆ. ಹ್ಮ್. ಹ್ಮ್. ಸೊ ಬಾಲ್ಯದಲ್ಲಿ ನೀವು ಎಷ್ಟು ವಿಚಾರಗಳು ಮಗುಗೆ ತಿಳಿಸ್ಲಿಕ್ಕೆ ಕೊಟ್ಟಿದ್ದೀರಾ, ಹ್ಮ್. ಹ್ಮ್. ಆಯಾ ಭಾಗದ ನರಕೋಶಗಳು ಒಂದಕ್ಕೊಂದು ಸೇರ್ಕೊಂಡು ಹ್ಮ್. ಅದು ಗಟ್ಟಿಯಾಗಿ ಅದು ನೆನಪಾಗಿ ಉಳಿತದೆ. ಹ್ಮ್. ಸೊ ಮಗುವಿನ ಭಾಷಾ ಬೆಳವಣಿಗೆ ನೀವು ಹೆಚ್ಚಿಸ್ಬೇಕಾ, ಹ್ಮ್. ಬುದ್ಧಿವಂತಿಕೆ ಹೆಚ್ಚಿಸ್ಬೇಕಾ, ಹ್ಮ್. ಮಗುವಿಗೆ ನೀವು ನಿಮ್ಮ ಸಂಪ್ರದಾಯಗಳನ್ನ ಅಥವಾ ಸಂಸ್ಕೃತಿಗಳನ್ನ ಕಲಿಸ್ಬೇಕಾ, ಹ್ಮ್. ಹಾಡುಗಳನ್ನ ಕಲಿಸ್ಬೇಕಾ, ಚಿತ್ರಕಲೆಯನ್ನು ಕಲಿಸ್ಬೇಕಾ, ಮ್ಯಾನರಿಸಮ್ಸ್ ಕಲಿಸ್ಬೇಕಾ, ಏನೇ ಕಲಿಸೋದು ಬಾಲ್ಯದಲ್ಲಿ ನೀವು ಕಲಿಸ್ತಾ ಇದ್ದಾಗ ಆ ಪದೇ ಪದೇ ಸಿಗುವಂತ ಪ್ರಚೋದನೆ ಮೂಲಕ ಅದು ಆ ನರವಾಹಕಗಳು, ಈ ನರಕೋಶಗಳ ಬೆಳವಣಿಗೆ ಉಳಿತದೆ. ಯಾವುದೆಲ್ಲ ಯೂಸ್ ಆಗ್ತಿದೆ ಅದು ಉಳ್ಕೊಳ್ಳುತ್ತೆ, ಯಾವ್ದು ಯೂಸ್ ಆಗಲ್ಲ ಅದು ವೇಸ್ಟ್ ಆಗ್ಬಿಡ್ತದೆ. ಹಾಗಾಗಿ ನಮ್ಮ ಕೈಯಲ್ಲಿ ಇದ್ದದ್ದು ಆರಂಭದ 6-8 ವರ್ಷಗಳು ತುಂಬಾ ಮಹತ್ವದ್ದು. ಅದ್ರ ಬಗ್ಗೆ ಎಲ್ಲಾ ಪೋಷಕರು ಮನಗಾಣಬೇಕು ಅಂತ ನನ್ನ ಅನಿಸಿಕೆ. ಹಾಗೆ ಡಾಕ್ಟರ್, ಮುಖ್ಯವಾಗಿ ನಾವು ಹಿಂದಿನ ಕಾಲದ ಒಂದು ಸಿಸ್ಟಮ್ ಅನ್ನು ನೋಡಿದ್ರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ಗಳು ಇದ್ವು. ಬಟ್ ಈಗ ಆಬ್ವಿಯಸ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ನಾವೆಲ್ಲರೂ ಅಡ್ಜಸ್ಟ್ ಆಗಿ ಬಿಟ್ಟಿದ್ದೇವೆ. ಮಕ್ಕಳಿಗೂ ಕೂಡ ಒಂದಿಬ್ರು ಮಕ್ಕಳು ಇರ್ತಾರೆ ಒಂದೊಂದು ಮನೆಯಲ್ಲಿ. ಸೊ ಹಾಗೆ ಇರುವಾಗ ಅವರಿಗೆ ಯಾವ ರೀತಿಯ ಪೋಷಣೆಯ ಅಗತ್ಯ ಇದೆ ಅಂತ ಹೇಳ್ತೀರಾ? ಹೌದು, ಇದೊಂದು ಅನಿವಾರ್ಯದ ಸಮಸ್ಯೆ. ಈಗ ಬೇಕಿದ್ದು ಬೇಡದಿದ್ದು ನಾವಾಗೆ ಮಾಡಿಕೊಂಡು ಇವತ್ತು ಅವಿಭಕ್ತ ಕುಟುಂಬಗಳು ಕಡಿಮೆ, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಲ್ಲೂ ಮತ್ತೆ ಅಲ್ಟ್ರಾ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ತರಕ್ಕೆ ಸಿಂಗಲ್ ಪೇರೆಂಟು ಇರುವಂಥ ಸಾಧ್ಯತೆಗಳು, ಅಥವಾ ಒಬ್ಬ ಪೇರೆಂಟು ಹೊರದೇಶದಲ್ಲೋ ಅಥವಾ
ಕಾರ್ಯನಿಮಿತ್ತ ಬೇರೆ ಯಾವುದೋ ಊರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತಂದೆ ಅಥವಾ ತಾಯಿ ಒಬ್ಬರೇ ಮಗುವಿನ ಜೊತೆಗಿರುವಂಥದ್ದು, ಈ ರೀತಿ ಅಲ್ಟ್ರಾ ನ್ಯೂಕ್ಲಿಯರ್ ಕೂಡ ಆಗ್ತಾ ಇದೆ. ಸೊ ಅವಿಭಕ್ತ ಕುಟುಂಬಗಳು ಎಲ್ಲದೂ ಚೆನ್ನಾಗಿತ್ತು ಅಂತ ಏನು ಹೇಳೋಕ್ಕಾಗಲ್ಲ. ಆದರೆ ಅಲ್ಲಿ ತಂದೆ ಅಥವಾ ತಾಯಿ ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಲಿಕ್ಕೆ ಆಗಲಿಲ್ಲ ಕಾರ್ಯನಿಮಿತ್ತ ಅಂದಾಗ ಆ ಮಗುವಿಗೆ ತೊಂದರೆ ಹೆಚ್ಚಾಗ್ತಿರ್ಲಿಲ್ಲ. ಅಲ್ಲಿ ಫಾದರ್ ಸಬ್ಸ್ಟ್ಯೂಟ್, ಮದರ್ ಸಬ್ಸ್ಟ್ಯೂಟ್ ಇರ್ತಿದ್ರು. ಈಗ ತಂದೆಯಿಂದ ಸಿಗಬೇಕಾದಂತಹ ಮನೆಯಲ್ಲಿ ಬಾಲಕ ಆಗಿದ್ದ ಹುಡುಗ ಇದ್ದವನಿಗೆ ಅವನಿಗೊಂದು ಮೇಲ್ ಮಾಡೆಲ್ ಬೇಕು. ಸೊ ಅವನು ತಂದೆಯನ್ನು ಅನುಕರಣೆ ಮಾಡ್ತಾನೆ. ಸೊ ಈಗ ತಂದೆ ಇಲ್ದಿದ್ರೆ ಚಿಕ್ಕಪ್ಪ, ಚಿಕ್ಕಪ್ಪ ಇಲ್ದಿದ್ರೆ ಅಜ್ಜ, ಈ ರೀತಿ ಮೇಲ್ ಮಾಡೆಲ್ ಅವನಿಗೆ ಸಿಗ್ತಾ ಇತ್ತು. ಈಗ ಬಾಲಕಿಯಾದ ಹುಡುಗಿಗೆ ಅವಳು ಅಮ್ಮನನ್ನು ಇಮಿಟೇಟ್ ಮಾಡ್ತಾಳೆ, ಅನುಕರಣೆಗೆ ಅಮ್ಮ ಬೇಕು. ಅಮ್ಮ ಇಲ್ದಿದ್ರೆ ಚಿಕ್ಕಮ್ಮ, ಚಿಕ್ಕಮ್ಮ ಇಲ್ದಿದ್ರೆ ಅಜ್ಜಿ, ಅಜ್ಜಿ ಇಲ್ದಿದ್ರೆ ಮಾಮಿ. ಈ ರೀತಿ ಆ ಅವಿಭಕ್ತ ಕುಟುಂಬಗಳಲ್ಲಿ ಒಂದು ಅನುಕರಣೆಗೆ ಒಂದು ವ್ಯಕ್ತಿಗಳು ಸಿಗ್ತಾ ಇದ್ರು. ಎರಡನೇದು, ಈ ತಂದೆ ತುಂಬಾ ಕೋಪಿಷ್ಟ್ರು, ಯಾವಾಗ್ಲೂ ಸಿಟ್ಟು ಮಾಡ್ಕೊಳ್ತಾ ಇದ್ರು. ಆದ್ರೆ ಅಜ್ಜ ಕರೆದು ಪ್ರೀತಿ ಮಾಡ್ತಿದ್ರು, ವಾತ್ಸಲ್ಯ ತೋರಿಸ್ತಿದ್ರು. ಅಜ್ಜಿ ತಿಂಡಿ ಕೊಡ್ತಾ ಇದ್ರು, ಅಜ್ಜಿ ಕೆಲವು ಕಥೆಗಳು ಹೇಳ್ತಾ ಇದ್ರು, ಅಜ್ಜ ನೀತಿ ಕಥೆಗಳು ಹೇಳ್ತಾ ಇದ್ರು, ತಾಯಿ ಕೆಲಸವನ್ನ ಶಿಸ್ತನ್ನ ಕಲಿಸ್ತಾ ಇದ್ರು. ಈ ರೀತಿ ಮಗುವಿಗೆ ಸಿಗಬೇಕಾದಂತಹ ಪ್ರೀತಿ, ವಾತ್ಸಲ್ಯ, ಶಿಸ್ತು, ಸಂಪ್ರದಾಯಗಳ ಕಲಿಕೆ ಎಲ್ಲದೂ ಸಮನಾಗಿ ಬೇರೆ ಬೇರೆ ವ್ಯಕ್ತಿಗಳಿಂದ ಸಿಗ್ತಾ ಇತ್ತು. ಅಲ್ಲೇನೋ ಒಂದು ತಂಟೆ ತಕರಾರಿ, ಅವನ ತಮಾಷೆಗಳಿಗೆ ಚಿಕ್ಕಪ್ಪ ಇರ್ತಾ ಇದ್ರು, ಅವನನ್ನ ಪ್ರೀತಿಸ್ಲಿಕ್ಕೆ ಸೋದರ ಮಾವ ಇರ್ತಾ ಇದ್ರು, ಕತೆ ಹೇಳಲಿಕ್ಕೆ ಅಜ್ಜ ಇರ್ತಿದ್ರು, ಯಕ್ಷಗಾನಕ್ಕೆ ಹಾಡುಗಳನ್ನು ಕಲಿಸ್ಲಿಕ್ಕೆ ಅಜ್ಜಿ ಇರ್ತಿದ್ರು. ಈ ರೀತಿ ಒಂದು ತುಂಬು ಕುಟುಂಬಗಳು ಮಗುವಿನ ಆ ಮಿದುಳ ಬೆಳವಣಿಗೆಗೆ ಪೂರಕ ಆಗ್ತಾ ಇತ್ತು. ಈಗ ನಾವು ಹಾಗೆ ಆಯ್ಕೆ ಮಾಡಿಕೊಂಡಂತಹ ವಿಭಕ್ತ ಕುಟುಂಬಗಳಲ್ಲಿ ಈ ಎಲ್ಲ ಕೆಲಸಗಳನ್ನು ಪೋಷಕರು ಮಾಡಬೇಕಾಗಿದೆ. ಆ ಪೋಷಕರೇ ಅಜ್ಜನ ಪ್ರೀತಿಯನ್ನು ಕೊಡಿಸುವಂಥದ್ದು, ಅಜ್ಜಿ ಪ್ರೀತಿಯನ್ನು ಕೊಡಿಸುವಂಥದ್ದು, ತಾಯಿಯ ಪ್ರೀತಿಯನ್ನ, ಚಿಕ್ಕಪ್ಪ ಚಿಕ್ಕಮ್ಮನವರ ಶಿಸ್ತನ್ನ ಎಲ್ಲದನ್ನು ಈ ಪೋಷಕರೇ ಮಾಡಬೇಕಾಗ್ತದೆ. ನಮಗೆ ಸಮಯ ಇಲ್ಲ ಅಂತ ಕೈ ಚೆಲ್ಲಿ ಕುಳಿತುಕೊಳ್ಳೋಕ್ಕಾಗಲ್ಲ. ಏನು ಮಾಡ್ಬೋದು? ಮನೆಯವರ ಸಂಬಂಧಗಳು, ಉಳಿದ ನೆಂಟರ ಸಂಬಂಧಗಳ ಜೊತೆ ಗಟ್ಟಿಯಾಗಿ ಇಟ್ಕೊಳ್ಬೇಕು. ರಜಾ ದಿನಗಳನ್ನು ಎಲ್ಲರ ಜೊತೆ ಕಳಿಬೇಕು, ಸ್ನೇಹಿತರ ಜೊತೆ ಕಳಿಬೇಕು. ನಾವು ನಮ್ಮ ಕೆಲಸದಲ್ಲಿ ತೊಡಗಿಕೊಂಡು ಹೋಗಿದ್ದೀವಿ, ನಮಗೆ ಚಿಕ್ಕಪ್ಪ ಚಿಕ್ಕಮ್ಮನ ಪರಿಚಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಜ್ಜ ಅಜ್ಜಿ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ, ಜಾತ್ರೆಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ, ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ, ನದಿ ತೀರಕ್ಕೆ, ಸಮುದ್ರ ತೀರಕ್ಕೆ ಹೋಗ್ಲಿಕ್ಕೆ ನಮ್ಗೆ ಸಮಯ ಆಗ್ತಾ ಇಲ್ಲ ಅಂತ ನೆಪಗಳನ್ನು ಹೇಳದೆ ನಾವಾಗೇ ಆಯ್ದುಕೊಂಡಂತಹ ಈ ವಿಭಕ್ತ ಕುಟುಂಬಗಳ ಕೊರತೆಗಳನ್ನು ನೀಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಪ್ರಾಬ್ಲಮ್. ಹಾಗಾದ್ರೆ ಪೇರೆಂಟ್ಸ್ನ ಒಂದು ಅನುಪಸ್ಥಿತಿ ಕೂಡ ಮಕ್ಕಳ ಮೇಲೆ ಒಂದು ಪ್ರಭಾವವನ್ನ ಬೀರ್ತದೆ. ಖಂಡಿತವಾಗಿ. ಈಗ ಮಗು ಆ ಪೇರೆಂಟ್ಸ್ ಜೊತೆಗೆ ನೋಡಿ, ಒಂದು ಚಿಕ್ಕ ಮಗು ಸ್ವಲ್ಪ ಹೊತ್ತು ತಂದೆ ಅಥವಾ ತಾಯಿ, ಮುಖ್ಯವಾಗಿ ತಾಯಿ ಕಾಣದೇ ಇದ್ದಾಗ ಸ್ವಲ್ಪ ಆತಂಕಗೊಳಗಾಗತ್ತೆ, ಹುಡುಕಾಡುತ್ತೆ, ಅಳುತ್ತೆ, ರಚ್ಚೆ ಹಿಡಿಯುತ್ತೆ. 2 ನಿಮಿಷ ನಂತರ ಮತ್ತೆ ಅಮ್ಮ ವಾಪಸ್ ಬಂದ ತಕ್ಷಣ ಅದಕ್ಕೆ ರಿಲ್ಯಾಕ್ಸ್ ಆಗುತ್ತೆ, ಹೋಗಿ ಅಮ್ಮನ ಜೋರಾಗಿ ಅಪ್ಕೊಳ್ಳುತ್ತೆ. ಇದನ್ನ ವಿಜ್ಞಾನಿಗಳು ಸಂಶೋಧನೆಗಳ ಮೂಲಕ ಕಂಡುಕೊಂಡಿದ್ದಾರೆ. ಅದೇ 1-2 ನಿಮಿಷದಲ್ಲಿ ತಾಯಿ ವಾಪಸ್ ಬಂದಾಗ ಓಡಿ ಹೋಗಿ ಅಪ್ಕೊಳ್ಳುವಂತ ಮಗು ತಾಯಿ ಗಂಟೆಗಟ್ಟಲೆ ನೋಡ್ಲಿಕ್ಕೆ ಸಿಗುದಿಲ್ಲ, ಆಚೆ ದೂರ ಹೋಗ್ಬಿಡ್ತಾರೆ. ಆ ಟೈಮಲ್ಲಿ ಬೇರೆ ಒಬ್ಬ ವ್ಯಕ್ತಿ ಆ ರೂಮಿಗೆ ಎಂಟರ್ ಆಗ್ತಾರೆ. ಆ ಮಗು ಅವ್ರ ಜೊತೆಗೆ ಹೋಗುದಿಲ್ಲ, ಅವ್ರು ನೋಡಿ ಭಯ ಪಟ್ಕೊಳ್ಳುತ್ತೆ. ಗಂಟೆಗಳ ನಂತರ ತಾಯಿ ವಾಪಸ್ ಆ ರೂಮಿಗೆ ಬಂದಾಗ ಆಗ ಮಗು ತಾಯಿಯನ್ನ ನೋಡಿಲ್ದಾಗೆ ಕೂತ್ಕೊಳ್ಳುತ್ತೆ, ತಾಯಿ ಹತ್ರ ಹೋಗುದಿಲ್ಲ, ತಾಯಿ ಎತ್ಕೊಳ್ಳಿಕ್ ಬಂದ್ರೆ ಹಠ ಮಾಡುತ್ತೆ. 1-2 ನಿಮಿಷ ಕಾಣದಿದ್ದಾಗ ವಾಪಸ್ ಬಂದ ಮಗು ಏನು ಹೋಗಿ ತಾಯಿನ ಅಪ್ಕೊಳ್ತಾ ಇತ್ತು, ಈಗ ನೀನ್ ನನಗೆ ಬೇಡ, ನೀನ್ ನನ್ನನ್ನು ಬಿಟ್ಟು ಹೋಗಿದ್ಯಲ್ಲ ಅನ್ನೋ ಭಾವನೆಯನ್ನು ತೋರಿಸುತ್ತೆ. ಸೊ ನಾವು ಅನ್ಕೊಳ್ಬೋದು ನಮ್ಮ ಮಕ್ಕಳಿಗೆ ನಾವು ಇರ್ಬೇಕಂತಾನೆ ಇಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂತ ಎಷ್ಟೋ ಜನ ಕೈ ಚೆಲ್ಬೋದು. ಆದ್ರೆ ಅವ್ರ ಪಾಡಿಗೆ ಅವ್ರು ಇರೋದು ಅನಿವಾರ್ಯ ಆಗಿರೋದನ್ನ ಅವ್ರು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ನಾನು ಅವ್ರಿಗೆ ಸಿಗದೆ, ಅವ್ರಿಗೆ ಸಮಯ ಕೊಡದೆ, ಅವ್ರ ಜೊತೆ ಇರದೆ ಇವ್ರು ಹೇಗೂ ಇರಲ್ಲಲ್ಲ, ಇನ್ನು ನಾನು ಅವ್ರು ಇಲ್ಲದಾಗಿ ಅಭ್ಯಾಸ ಮಾಡ್ಕೊಳ್ಬೇಕು ಅನ್ನೋ ಬೇಸರದ ಸ್ಥಿತಿಯಲ್ಲಿ ಅವರು ಆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾರೆ. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಸೊ ತಂದೆ ತಾಯಿಗಳು ಮಕ್ಕಳಿಗೆ ಬೆಳೆಯುವಾಗ ಅವರ ಎದುರಲ್ಲಿ ಆ ಒಂದು ಕಲಿಕೆಗೆ ಒಂದು ಒಳ್ಳೆಯ ಒಂದು ಮಾತಿದೆ, ಏನಂದ್ರೆ ಚಿಲ್ಡ್ರನ್ ಆರ್ ಗುಡ್ ಇಮಿಟೇಟರ್ಸ್, ಗಿವ್ ಸಮಥಿಂಗ್ ಗುಡ್ ಟು ಇಮಿಟೇಟ್ ಅಂತ. ಅವ್ರು ತುಂಬಾ ಒಳ್ಳೆ ಅನುಕರಣೆ ಮಾಡ್ತಾರೆ. ಸೊ ಅವರು ಅನುಕರಣೆ ಮಾಡ್ಲಿಕ್ಕೆ ಬೇಕಾಗುವಂತಹ, ನೀವು ನಿಮ್ಮ ಮಕ್ಕಳಲ್ಲಿ ಯಾವೆಲ್ಲ ಒಳ್ಳೆಯ ಗುಣಗಳು ಬರಬೇಕು ಅಂತ ನೀವು ಬಯಸ್ತಿರೋ ಅದನ್ನ ನೀವು ಫಾಲೋ ಮಾಡಿ, ಅದನ್ನ ಅವರು ನಿಮ್ಮನ್ನು ನೋಡ್ತಾ ಇರ್ತಾರೆ, ನೋಡಿ ಅವರು ಅದನ್ನ ಫಾಲೋ ಮಾಡ್ತಾರೆ ಅಂತ. ಸೊ ಇಲ್ಲಿ ಅವ್ರಿಗೆ ತೋರಿಸ್ಲಿಕ್ಕೆ ಇವತ್ತಿನ ದಿನದ ಮಕ್ಕಳ ಸವಾಲು ಏನಂತಂದ್ರೆ, ಉತ್ತಮ ಮಾದರಿಗಳು ಇಲ್ಲದೆ ಬೆಳೆಯುವಂತಹ ಪರಿಸ್ಥಿತಿ ಅವ್ರಿಗೆ ಆಗಿದೆ. ಹೊರಗಿನ ಮಾಧ್ಯಮಗಳು, ಹೊರಗಿನ ಸಮಾಜ, ಹೊರಗಿನ ಸ್ಥಿತಿ ಹೇಗಿದೆ ಅಂತಂದ್ರೆ,
ತುಂಬ ಆಕರ್ಷಣೀಯವಾಗಿದೆ. ಇವತ್ತು ಮಕ್ಕಳಿಗೆ ಅವರ ಮನಸ್ಸು ಹೆಚ್ಚು ವಿಕ್ಷಿಪ್ತಗೊಳ್ಳುವಂಥದ್ದು, ತೊಂದರೆಗಳಿಗೆ ಒಳಗಾಗುವಂಥದ್ದು, ಜಾಸ್ತಿ ಅವಕಾಶಗಳಿದೆ. ಅಂತಹ ಅತ್ಯಂತ ಹಾಳಾಗಲಿಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣದಲ್ಲಿ ಮಕ್ಕಳು ಓವರ್ ಎಕ್ಸ್ಪೋಜರ್ ಆಗಿರ್ತಾರೆ. ಇವತ್ತು ಒಂದು ಕ್ರೈಮ್ ಇರ್ಬೋದು, ಅಥವಾ ಒಂದು ಅತ್ಯಾಚಾರಗಳಿಗಿರ್ಬೋದು, ಅಥವಾ ಒಂದು ಕೆಟ್ಟ ಸ್ಥಿತಿಗಳಿಗೆ, ದುಶ್ಚಟಗಳಿಗೆ, ಇವಕ್ಕೆಲ್ಲ ಅವರಿಗೆ ನೋಡ್ಲಿಕ್ಕೆ ತುಂಬ ಬೇಗ ಸಿಗ್ತದೆ. ಅಂತಹ ವಾತಾವರಣದಲ್ಲಿ ನಮ್ಮ ಮಕ್ಕಳು ಯಾವುದೇ ರೀತಿಯ ದುಶ್ಚಟಗಳಿಗೆ ಒಳಗಾಗದಂತೆ, ಅವರ ವ್ಯಕ್ತಿತ್ವ ನಿರ್ಮಾಣಕ್ಕೆ ಅಡ್ಡಿಯಾಗದಂತೆ ಉಳಿದುಕೊಳ್ಬೇಕು ಅಂತಂದ್ರೆ ಅವರ ಕಣ್ಣೆದುರಿಗೆ ಉತ್ತಮ ಮಾದರಿಗಳು ಬೇಕು. ಸೊ ಈ ಮಾದರಿಗಳು ಫಸ್ಟ್ ಅಪ್ಪ ಅಮ್ಮನೇ ಆಗಿರ್ಬೇಕು. ಹಾಗಾಗಿ ಮಾದರಿಗಳು ಇಲ್ಲದೆ ಮಕ್ಕಳು ಬೆಳಿಬೇಕು ಅಂತಂದ್ರೆ ಕಷ್ಟ. ಅವರಿಗೆ ಉತ್ತಮ ಮಾದರಿ ಅಪ್ಪ ಅಮ್ಮ ಆಗಿರ್ಬೇಕು. ಡಾಕ್ಟರ್, ಹಾಗೆ ಈ ಒಂದು ದುಶ್ಚಟಗಳು ಅಂತ ಹೇಳಿ ಬಂದಾಗ ಯಾವೆಲ್ಲ ದುಶ್ಚಟಗಳು ಮಕ್ಕಳ ಮೇಲೆ ಪ್ರಭಾವವನ್ನ ಬೀರ್ಬೋದು ಮನೆಯಲ್ಲೇ ಕೂತು ಅವರು ನೋಡುವಾಗ ಅಂತ ಹೇಳ್ತೀರಾ? ಓಕೆ, ಈಗ ದುಶ್ಚಟಗಳು ಅಂದ ತಕ್ಷಣ ಈಗ ನಮ್ಮ ಗಮನಕ್ಕೆ ಬರುವಂತದ್ದು ಅತಿಯಾದ ಮದ್ಯಪಾನ, ತಂಬಾಕು ಸೇವನೆ, ಇತ್ತೀಚೆಗೆ ಹೆಚ್ಚಾಗ್ತಾ ಇರ್ತಕ್ಕಂಥ ಮಾದಕ ದ್ರವ್ಯ ವ್ಯಸನಗಳು, ಗಾಂಜಾ ಇರ್ಬೋದು, ಕೊಕೇನ್ ಇರ್ಬೋದು, ಹೆರಾಯಿನ್ ಇರ್ಬೋದು, LSD, MDMA, ಈ ತರ ಇವತ್ತು ಅತಿ ಸಾಮಾನ್ಯ ಅನಿಸುವಂತಹ ಒಂದು ವಾತಾವರಣದಲ್ಲಿ ನಾವಿದ್ದೇವೆ. ಒಂದು ಕಾಲದಲ್ಲಿ ದುರ್ವ್ಯಸನಗಳು, ದುಶ್ಚಟಗಳು ಅಂದ್ರೆ ಹಬ್ಬಬ್ಬ ಅಂದ್ರೆ ಅತಿಯಾದ ಮದ್ಯಪಾನ ಮತ್ತು ತಂಬಾಕು ಸೇವನೆ ಅಂತ ಆಗಿತ್ತು. ಇವತ್ತು ಎಲ್ಲದು ಸೇರ್ಕೊಂಡ್ಬಿಟ್ಟಿದೆ. ಇದರ ಜೊತೆಗೆ ಈ ವರ್ತನಾ ಸಮಸ್ಯೆಗಳು ಅನ್ನೋ ರೀತಿಯಲ್ಲಿ ಈವನ್ ಅತಿಯಾದ ಇಂಟರ್ನೆಟ್ ಬಳಕೆ, ಅತಿಯಾದ ಏನೋ ಈ ಪೋರ್ನೋಗ್ರಫಿ ಅಡಿಕ್ಷನ್ಸ್, ಇಂಥದೆಲ್ಲ ಅಡಿಕ್ಷನ್ಸ್ ಲೆಕ್ಕಕ್ಕೆ ಇವತ್ತು ತೆಗೆದುಕೊಳ್ತಾ ಇದ್ದೀವಿ. ಸೊ ಒಟ್ಟಾರೆ ಇಲ್ಲಿ ನಮ್ಮ ಏನು ಅಭ್ಯಂತರ ಯಾರಿಗೆ ಇಲ್ಲ ಅಂತಂದ್ರೆ, ಯಾರು ಅವರ ಒಂದು ಸೋಷಿಯಲ್ ಯೂಸ್ ಅಥವಾ ಅಕೇಶನಲ್ ಯೂಸ್, ಅದನ್ನೆಲ್ಲ ನಾವು ಈ ಸೋಷಿಯಲ್ ಡ್ರಿಂಕಿಂಗ್ ಅಂತ ಹೇಳ್ತೇವೆ. ಆಯಾ ಕಾರ್ಯಕ್ರಮಗಳು ಅಥವಾ ಒಂದು ಅವರ ಒಂದು ಸಂದರ್ಭಗಳು, ಒಂದು ಫ್ಯಾಮಿಲಿ ಫಂಕ್ಷನ್ಸ್, ಏನೋ ಒಂದು ಅವರಿಗೆ ಸ್ಯಾಂಕ್ಷನ್ಡ್ ಕಲ್ಚರಲಿ ಅಥವಾ ಸೋಷಿಯಲಿ ಸ್ಯಾಂಕ್ಷನ್ಡ್ ಕಾರ್ಯಕ್ರಮಗಳಲ್ಲಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇವತ್ತು. ದುಶ್ಚಟ ಅಥವಾ ಅವಲಂಬನೆ ಅಥವಾ ಡಿಪೆಂಡೆನ್ಸ್ ಅಂತ ಯಾವಾಗ ಹೇಳ್ತೀವಿ, ಯಾವ ವ್ಯಕ್ತಿಗೆ ತಾನು ಬಳಸ್ತಾ ಇರ್ತಕ್ಕಂಥ ಮಾದಕ ವಸ್ತುವಿನ ಮೇಲೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಅವಲಂಬಿತರಾಗಿರ್ತಾರೆ, ಅಂತಹ ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೊ ಈ ರೀತಿ ದುಶ್ಚಟಗಳು ಒಂದ್ ವೇಳೆ ಪೋಷಕರಲ್ಲಿ ಇದ್ರೆ ನೇರವಾಗಿ ಕಾಮನ್ ಸೆನ್ಸ್ ಏನ್ ಹೇಳುತ್ತೆ, ಆ ದುಶ್ಚಟಗಳ ಬಳಕೆ ಇರ್ತಕ್ಕಂಥ ವ್ಯಕ್ತಿ ಹೆಚ್ಚು ಸಮಯವನ್ನ ಆ ದುಶ್ಚಟಗಳ ಬಳಕೆಗೆ ಕೊಡ್ತಾನೆ. ಆದರೂ ತನ್ನ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಆ ಪ್ರಭಾವದಲ್ಲಿ ಆತ ಅಥವಾ ಆಕೆ ತಮ್ಮ ಮಕ್ಕಳಿಗೆ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ. ಎರಡನೇದು, ಆ ಪ್ರಭಾವ ಆ ವ್ಯಕ್ತಿಯ ಮೇಲೆ ಕಡಿಮೆ ಆಗ್ತಾ ಬಂದಾಗೆ ಅವರ ದೇಹ ಅದನ್ನು ತಾಳ್ಕೊಳ್ಳೋದಿಲ್ಲ. ಹಿಂತೆಗೆತ ಚಿಹ್ನೆಗಳು, ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಆ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಆಗ್ತಾ ಇರ್ಬೇಕಾದ್ರೆ ಆತ ಮಗುವಿನ ಜೊತೆಗೆ ಕ್ವಾಲಿಟಿ ಸಮಯವನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾವಾಗ ಈ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಪ್ರಾರಂಭ ಆಗ್ತದೆ, ಮತ್ತೆ ಆ ವ್ಯಕ್ತಿಯ ಯೋಚನೆಗಳೇನಿರುತ್ತೆ, ನಾನು ಮತ್ತೆ ಯಾವಾಗ ಮದ್ಯವನ್ನು ಸೇವಿಸ್ಲಿ, ಮತ್ತೆ ಯಾವಾಗ ನನ್ನ ಮಾದಕ ವಸ್ತುವನ್ನು ಸೇವಿಸ್ಲಿ ಅನ್ನುವ ಆಲೋಚನೆ ಇರುತ್ತಾನೆ. ಸೊ ಆತನ ಇಡೀ ದಿನಚರಿ ಈ ಮದ್ಯ ಹಾಗೂ ಮಾದಕ ವಸ್ತುವಿನ ಸುತ್ತಮುತ್ತ ಇರುತ್ತದೆ ವಿನಃ ಮಕ್ಕಳ ಬೆಳವಣಿಗೆ ಕಡೆ ಹೆಚ್ಚು ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಯಾವ ಮನೆಗಳಲ್ಲಿ ಪೋಷಕರು ಅತಿಯಾದ ಮದ್ಯಪಾನ ಅಥವಾ ಈ ಯಾವುದೋ ಮಾದಕ ದ್ರವ್ಯ ವ್ಯಸನಗಳಿಗೆ ಬಲಿಯಾಗಿದ್ದಾರೆ ಅಥವಾ ನಿತ್ಯ ಸೇವನೆ ಮಾಡ್ತಾ ಇದ್ದಾರೆ, ಅವ್ರಿಗೂ ಅವರ ಮಕ್ಕಳ ಮೇಲಿನ ಕಾಳಜಿಗೆ ಅದು ಅಡ್ಡಿ ಬರುತ್ತೆ. ಯಾಕಂದ್ರೆ ಆ ಒಂದು ಕ್ವಾಲಿಟಿ ಟೈಮ್, ಈಗ ನಮ್ಮ ಮನೆಯಲ್ಲಿ ಒಂದು ದಿನಚರಿ ಇರ್ತದೆ. ಬೆಳಗ್ಗೆ ಏಳೋದು, ಸ್ನಾನ ಮಾಡೋದು, ತಿಂಡಿ ತಿನ್ನೋದು, ಆಫೀಸಿಗೆ ಹೋಗೋದು, ಸಂಜೆ ಮನೆಗೆ ಬರೋದು, ಮಕ್ಕಳ ಜೊತೆಗೆ ಆಟ ಆಡೋದು, ಊಟ ಮಾಡೋದು, ಮನೋರಂಜನೆ ಕಾರ್ಯಕ್ರಮಗಳು ನೋಡೋದು, ನಿದ್ದೆ ಮಾಡೋದು, ಈ ದಿನಚರಿ ಈ ದುರ್ವ್ಯಸನಗಳು ಅಥವಾ ದುಶ್ಚಟಗಳು ಇರ್ತಕ್ಕಂಥ ಮನೆಯಲ್ಲಿ ಇರಲ್ಲ. ಅಲ್ಲಿ ಅನಿಶ್ಚಿತತೆ ತಾಂಡವಾಡ್ತಾ ಇರ್ತದೆ. ಯಾವಾಗ ಬೇಕಿದ್ರು ಅವ್ರ ಮನೆಗೆ ಬರ್ಬೋದು, ಯಾವಾಗ ಬೇಕಿದ್ರು ಜಗಳ ಮಾಡ್ಬೋದು, ಯಾವಾಗ ಬೇಕಿದ್ರು ಗಲಾಟೆ ಆಗ್ಬೋದು, ಒಂದು ಫಂಕ್ಷನಿಗೆ ಹೋಗ್ಬೋದು ಅಥವಾ ಸಡನ್ ಆಗಿ ಬರಲ್ಲ ಅಂತ ಹೇಳ್ಬೋದು, ರಾತ್ರಿ ಸಮಯಕ್ಕೆ ಸರಿಯಾಗಿ ಬರ್ಬೋದು ಅಥವಾ ಮಧ್ಯರಾತ್ರಿಯಲ್ಲಿ ಬರ್ಬೋದು, ಅಥವಾ 3 ದಿನ ಮನೆಗೆ ಬರದೇ ಇರ್ಬೋದು. ಸೊ ಈ ದುಶ್ಚಟಗಳು ಇರ್ತಕ್ಕಂಥ ಮನೆಯಲ್ಲಿ ಅನಿಶ್ಚಿತತೆ ಇರ್ತದೆ. ಆದ್ರೆ ಮಕ್ಕಳ ಒಂದು ಆರೋಗ್ಯಪೂರ್ಣ ಬೆಳವಣಿಗೆಗೆ ನಿಶ್ಚಿತತೆ ತುಂಬಾ ಮುಖ್ಯ. ಇವತ್ತು ಪೋಷಕರಿರ್ಬೋದು, ಶಿಕ್ಷಕರಿರ್ಬೋದು, ಮನೆಯ ಹಿರಿಯರಿರ್ಬೋದು, ಎಲ್ಲರೂ ಒಂದು ನಿಶ್ಚಿತ ರೀತಿಯಲ್ಲಿ ಆ ಮಗುವಿನ ಮೇಲೆ ನಡ್ಕೊಳ್ತಾ ಇದ್ರೆ ಆ ಮಗು ಒಂದು ಏನೋ ಆತಂಕ, ಖಿನ್ನತೆ, ಇಂತಹ ಮಾನಸಿಕ ತೊಂದರೆಗೆ ಒಳಗಾಗದಂತೆ ಬೆಳೆಯಕ್ಕೆ ಸಾಧ್ಯ ಇರ್ತದೆ.
ಇವಾಗ ಪ್ರೀತಿಸ್ಬೋದು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನನ್ನ ಅಮ್ಮ ಹೊಡಿಬೋದು. ಇವಾಗ ನನ್ನ ಮುದ್ದು ಮಾಡ್ಬೋದು ನನ್ನ ತಂದೆ, ಇವತ್ತು ಸಂಜೆ ಜೋರಾಗಿ ಪೆಟ್ಟು ಕೊಡ್ಬೋದು. ನಿನ್ನೆ ಸಂಜೆ ಜೋರಾಗಿ ಚೀರ್ಕೊಂಡಿದ್ದ ಅಪ್ಪ ನನ್ನ ಮೇಲೆ ಇವತ್ತು ನನ್ನನ್ನು ಪ್ರೀತಿ ಮಾಡ್ಲಿಕ್ಕೆ ಹತ್ರ ಬರ್ತಾನೆ ಅಂದಾಗ ಮಗು ಕನ್ಫ್ಯೂಸ್ ಆಗುತ್ತೆ. ಸೊ ಈ ರೀತಿಯ ಅನಿಶ್ಚಿತ ವಾತಾವರಣ ಇರ್ತಕ್ಕಂಥ ಮನೆಗಳು ತುಂಬಾ ಸರ್ವೇ ಸಾಮಾನ್ಯ. ಯಾವ ಮನೆಗಳಲ್ಲಿ ದುಶ್ಚಟಗಳಿರ್ತದೆ. ಹಾಗಾಗಿ ನಾವು ಪೋಷಕರಾಗಿ ಮಕ್ಕಳಿಗೆ ಕೊಡಬೇಕಾಗಿರುವಂತದ್ದು ಮುಖ್ಯವಾಗಿ ಒಂದು ನಿಶ್ಚಿತ ವಾತಾವರಣ, ಒಂದು ಡಿಸಿಪ್ಲಿನ್ಡ್ ವಾತಾವರಣ. ಇನ್ನೊಂದು, ಆ ಮಕ್ಕಳು ತಂದೆ ತಾಯಿಗಳಿಂದ ನಿರೀಕ್ಷೆ ಮಾಡುವಂತಹ ಒಂದು ಮೂಲಭೂತ ಭದ್ರತೆ ಭಾವನೆ. ಆ ಮಕ್ಳಿಗೆ ಏನಾದ್ರು ಭಯ ಆಯ್ತು, ಹೆದರಿಕೆ ಆಯ್ತು ಅಂತಂದ್ರೆ ನನ್ನ ಅಪ್ಪ ಅಮ್ಮ ಇದ್ದಾರೆ ಅಂತ ನಮ್ಮ ಹತ್ರ ಬರಬೇಕು. ಆ ಮಕ್ಕಳಿಗೆ ಏನಾದ್ರು ತಂದೆ ತಾಯಿಗಳು ನನ್ನ ಜೊತೆಗಿದ್ರೆ ನನ್ನನ್ನು ಕಾಪಾಡ್ತಾರೆ ಅನ್ನುವ ನಂಬಿಕೆಯನ್ನು ನಾವು ಕೊಡಬೇಕು. ಈ ಮೂಲ ಭದ್ರತೆ ಮತ್ತೆ ಈ ಮೂಲ ನಂಬಿಕೆ ತಂದೆ ತಾಯಿಗಳಾಗಿ ನಾವು ಅವ್ರಿಗೆ ಕೊಡಬೇಕಾದಂತ ಒಂದು ದೊಡ್ಡ ಆಸ್ತಿ. ಆ ಮೂಲ ಭದ್ರತೆ ಮತ್ತೆ ಮೂಲ ನಂಬಿಕೆಯನ್ನ ಇಟ್ಕೊಂಡು ಆ ಮಕ್ಕಳು ಬದುಕಿನಲ್ಲಿ ಉಳಿದ ಸಂಬಂಧಗಳ ಮೇಲೆ ಅವರು ತಮ್ಮ ಸಂಬಂಧವನ್ನು ಬೆಳೆಸ್ಕೊಳ್ತಾರೆ. ಉಳಿದ ಇಡೀ ಮಾನವೀಯ ಸಂಬಂಧಗಳು ನಿರ್ಧಾರ ಆಗೋದು ಅವರ ತಂದೆ ತಾಯಿಗಳ ಈ ಸಂಬಂಧದ ಮೇಲೆ ನಿರ್ಧರಿತ ಆಗಿರ್ತದೆ. ಹಾಗಾಗಿ ಈ ಮೂಲ ಭದ್ರತೆಗೆ, ಮೂಲ ನಂಬಿಕೆಗೆ ಪೆಟ್ಟಾಗದಂತೆ ನೋಡ್ಕೊಳ್ಬೇಕು. ಸರ್, ಇವಾಗಲೇ ನೀವು ದುಶ್ಚಟಗಳ ಬಗ್ಗೆ, ಒಂದು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ನಮ್ಮ ಮನೆಯಿಂದ ಯಾವ ರೀತಿಯ ಪ್ರಭಾವ ಬೀರ್ತಿದೆ ಅಂತ ಹೇಳಿದ್ರಿ. ಅನಿಶ್ಚಿತತೆ ಅಂತ ಹೇಳುವಂಥದ್ದು ಮಕ್ಕಳ ಮೇಲೆ ಒಂದು ಬಹಳಷ್ಟು ಪ್ರಭಾವವನ್ನ ಬೀರ್ತದೆ. ಹಾಗಿರುವಾಗ ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ತಾರೆ. ಸ್ಕೂಲಲ್ಲಿ ಕೂಡ ಮಕ್ಕಳು ಬಹಳಷ್ಟು ಇನ್ನಿತರ ಮಕ್ಕಳೊಂದಿಗೆ ಬೆರೀತಾರೆ. ಸೊ ಹಾಗಿರುವಾಗ ಒಂದು ಮಕ್ಕಳ ಒಂದು ಬೆಳವಣಿಗೆಗೆ ಸ್ಕೂಲ್ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ಮತ್ತೆ ಆ ಒಂದು ಫ್ರೆಂಡ್ ಸರ್ಕಲ್ ಅಂತ ನಾವೇನು ಕನ್ಸಿಡರ್ ಮಾಡ್ತೇವೆ, ಅವರ ಒಂದು ಪ್ರಭಾವ ಹೇಗೆ ಬೀರ್ತದೆ ಅಂತ ಹೇಳ್ತೀರಾ? ಒಂದು, ಪೋಷಕರ ಜೊತೆಗೆ ಬೆಳೀತಾ ಇರ್ತಕ್ಕಂಥ ಮಗು, ನಾನು ಆಗ್ಲೇ ಹೇಳಿದೆ, ತಾಯಿಯನ್ನು ಬಿಟ್ಟು ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳುವಂಥದ್ದು ತುಂಬಾ ಕಷ್ಟ ಮಗುಗೆ. ಅದು ಒಂದು 2ನೇ ಜನ್ಮ ಅಂತ ಹೇಳ್ಬೋದು. ಸೊ 2ನೇದು ಮನೆಯಿಂದ ಶಾಲೆಗೆ ಹೋಗುವಂಥದ್ದು. ಸೊ ತಾಯಿ ಅರ್ಧ ಗಂಟೆ ಕಾಣದಿದ್ದಾಗ ಬೆಚ್ಚಿ ಬೀಳ್ತಾ ಇದ್ದ ಮಗು ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ತಾಯಿ ತಂದೆ ಕಾಣೋದಿಲ್ಲ. ಅಂತಹ ವಾತಾವರಣದಲ್ಲಿ ಅಲ್ಲಿ ತನ್ನ ಸ್ನೇಹಿತರು ಮತ್ತು ಶಿಕ್ಷಕರು ತುಂಬಾ ಪ್ರಮುಖ ರೋಲ್ ಅನ್ನ ವಹಿಸ್ಕೊಳ್ತಾರೆ. ಆ ಮಗುವಿಗೆ ಒಳ್ಳೆಯ ಸ್ನೇಹಿತರು, ಟೀಚರ್ಸ್ ಪ್ರೀತಿ ಇಂಥದ್ದೆಲ್ಲ ಸಿಕ್ಕಾಗ, ಆಗಿದ್ರೆ ನನ್ನ ತಂದೆ ತಾಯಿಗಳು ಸಿಗೋವರೆಗೂ ನಾನು ಸುರಕ್ಷಿತವಾಗಿದ್ದೇನೆ ಅಂತ. ದುರದೃಷ್ಟವಾಗಿ ಎಲ್ಲಾ ಮಕ್ಕಳಿಗೆ ಈ ರೀತಿ ಸಿಕ್ಕುದಿಲ್ಲ. ಬೇರೆ ಸ್ನೇಹಿತರು ಬುಲ್ಲಿಂಗ್ ಮಾಡುವಂಥದ್ದು, ಅವ್ರನ್ನ ತೊಂದರೆ ಕೊಡುವಂಥದ್ದು, ಅಥವಾ ಕೆಟ್ಟ ಹೆಸರುಗಳಿಂದ ಕರೆಯುವಂಥದ್ದು, ನಿಕ್ ನೇಮ್ಸ್ ಇಡುವಂಥದ್ದು, ಅವರ ಕಲಿಕೆಯ ಮೇಲೆ ತಮಾಷೆ ಮಾಡುವಂಥದ್ದು. ಒಂದು ವೇಳೆ ಪೋಷಕರಲ್ಲಿ ಏನಾದ್ರು ಸಮಸ್ಯೆಗಳಿತ್ತು, ಆರೋಗ್ಯದ ಸಮಸ್ಯೆಗಳಿತ್ತು, ದುಶ್ಚಟಗಳಿತ್ತು ಅಂದ್ರೆ ಅವರ ತಂದೆ ತಾಯಿಗಳ ದುಶ್ಚಟಗಳಿಂದ ಆ ಮಕ್ಕಳಿಗೆ ಒಂದು ಹೀಯಾಳಿಸೋದು, ನಿಂದನೆ ಮಾಡುವಂಥದ್ದು, ಇಂಥದ್ದೆಲ್ಲ ನಡೀತಾ ಇರ್ತದೆ. ಅದರಲ್ಲೂ ಶಿಕ್ಷಕರು ಸಂವೇದನಶೀಲರಾಗಿದ್ರೆ, ಆ ಮಗುವಿನ ಮನೆಯ ಒಂದು ಬ್ಯಾಕ್ ಗ್ರೌಂಡ್ ಗೊತ್ತಿದ್ರೆ, ಅದು ಏನೂ ಮಗುಗೆ ತೊಂದರೆ ಆಗದಾಗೆ ನೋಡ್ಕೊಳ್ಳುವಂತಹ ಕೆಲವು ಶಿಕ್ಷಕರು ಇರ್ತಾರೆ. ಇಲ್ಲ, ಆ ಶಿಕ್ಷಕರಲ್ಲಿ ಅನುಭವದ ಕೊರತೆ ಇದೆ, ಅವ್ರಿಗೆ ಈ ಸಮಸ್ಯೆಗಳ ಬಗ್ಗೆ ಎಲ್ಲ ಗೊತ್ತಿಲ್ಲ, ಅವ್ರು ಕೇವಲ ವಿಷಯವನ್ನು ಮಾತ್ರ ಪಾಠ ಮಾಡಿ ಹೋಗ್ತಾರೆ ಅಂದಾಗ ಈ ಮಕ್ಕಳು ತೊಂದರೆ ಅನುಭವಿಸ್ತಾರೆ. ಯಾಕಂದ್ರೆ ಯಾವ ಮಗು ಬಂದು ನನ್ನ ಮನೇಲಿ ಇಂಥ ಸಮಸ್ಯೆ ಇದೆ, ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿಗಳಿಂದ ಸಿಗ್ಬೇಕಾದ ಪ್ರೀತಿ ಮಾನ್ಯತೆ ಸಿಗ್ತಾ ಇಲ್ಲ ಅಂತ ಬಂದು ಹೇಳ್ಕೊಳ್ಳಲ್ಲ. ನಮಗೆ ಶಾಲೆಯಲ್ಲಿ ಶಿಕ್ಷಕರಿಗೆ ಅಥವಾ ಲೀಡರ್ಸ್ಗೆ, ಟೀಚರ್ಸ್ಗೆ ಅನ್ಸ್ಬೋದು, ಅವ್ನು ನನ್ನ ಹತ್ರ ಸಹಾಯ ಕೇಳಿದ್ರೆ ನಾನು ಮಾಡ್ತಿದ್ದೆ ಅಂತ. ಒಂದು, ಯಾವ ಮಗು ಕೂಡ ನಮ್ಮ ಹತ್ರ ಒಂದು ಸಹಾಯ ಕೇಳೋದಿಲ್ಲ. ಇನ್ನೊಂದು ಮಾತೇನಿದೆ, a child who needs your love the most will ask for it in most unloving ways ಅಂತ. ಯಾವ ಮಗುವಿಗೆ ನಿಮ್ಮ ಪ್ರೀತಿಯ ಅಥವಾ ಕಾಳಜಿಯ ಅಗತ್ಯ ಇದೆ, ಅದು ತುಂಬಾ ಕೆಟ್ಟ ರೀತಿಯಲ್ಲಿ ಅದನ್ನ ಕೇಳಿ ಪಡೆಯುತ್ತೆ ಅಂತ. ಅಂದ್ರೆ ಈಗ ಆ ಶಿಕ್ಷಕರ ಅಥವಾ ಪೋಷಕರ ಗಮನ ಯಾವ ಮಗು ಬೇಕಿತ್ತೋ ಆ ಮಗು ನನಗೆ ಗಮನ ಕೊಡಿ, ಪ್ರೀತಿ ಕೊಡಿ ಅಂತ ಕೇಳಲ್ಲ. ಅವನು ಸುಳ್ಳು ಹೇಳ್ತಾನೆ, ಗಲಾಟೆ ಮಾಡ್ತಾನೆ, ಕೆಟ್ಟ ಶಬ್ದಗಳನ್ನ ಬಳಸ್ತಾನೆ, ಬೇರೆಯವ್ರ ಜೊತೆ ಜಗಳ ಮಾಡ್ತಾನೆ, ಅಥವಾ ರ್ಯಾಗಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ತಾನೆ, ಡ್ರಗ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾನೆ. ಅಲ್ಲಿ ನಾನು ಶಿಕ್ಷಕರಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ಮಗು ನೀವು ನಿಮ್ಮ ಶಾಲೆಯಲ್ಲಿ ಅವನು ಸರಿ ಹೋಗ್ಲಿಲ್ಲ ಅಂತಂದ್ರೆ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿಮ್ಗಿಂತ ಒಳ್ಳೆ ಶಾಲೆ ಇದೆ ಅಂತನ ಅಲ್ವಾ? ಇಲ್ಲ, ಇಂತಹ ಮಕ್ಕಳನ್ನು ನಿಭಾಯಿಸ್ಲಿ, ನಮ್ಗೆ ಗೊತ್ತೇ ಇಲ್ಲ, ನಾವು ಅಪ್ಡೇಟ್ ಮಾಡ್ಕೊಂಡಿಲ್ಲ, ಇದಕ್ಕಿಂತ ಒಳ್ಳೆ ಶಾಲೆಗೆ ಅವನು ಹೋಗ್ಬೇಕು ಅಂತ ನಿಮ್ಗೆ ಅನಿಸ್ತದ? ಆದ್ರೆ ಆ ಶಾಲೆ ಯಾವುದು? ಅವ್ರ ಜೊತೆಗೆ ನೀವು ಚರ್ಚೆ ಮಾಡಿ ನೋಡಿ, ನಮಗಿರುವ ನಾಲೆಡ್ಜು ಇಂತಹ ಮಕ್ಕಳನ್ನ ನಿಭಾಯಿಸ್ಲಿಕ್ಕೆ ಗೊತ್ತಾಗ್ತಿಲ್ಲ, ಇವ್ರನ್ನ ಕಳಿಸ್ಕೊಡ್ತಿದ್ವಿ, ದಯವಿಟ್ಟು ನಿಮ್ ಶಾಲೆಯಲ್ಲಿ ಇಟ್ಕೊಂಡು ಓದಿಸಿ ಅಂತ ನೀವು ಕನೆಕ್ಟ್ ಮಾಡಿ ಕಳಿಸ್ಕೊಡ್ತೀರಾ? ಆ ಮಗುವಿನ ಬಗ್ಗೆ ನೀವು ಕಾಳಜಿ ತೋರಿಸಿದಾಗ. ಇಲ್ಲ, ನಾವು ಕೇವಲ TC ಕೊಟ್ಟು ಕಳಿಸ್ಬಿಡ್ತೇವೆ, ಆ ಮಗು ಎಲ್ಲಿ ಹೋಯ್ತು ಏನಾಯ್ತು ಅಂತ ನಾವು ಯೋಚನೆ ಮಾಡೋದಿಲ್ಲ ಅಂದ್ರೆ ನಾವು ತಪ್ಪು ಮಾಡ್ತಾ ಇದ್ವಿ. ಯಾಕಂದ್ರೆ ಒಬ್ಬ ಶಿಕ್ಷಣ ತಜ್ಞ ಹೇಳ್ತಾರೆ, ಎ ಚೈಲ್ಡ್ ಕರೆಕ್ಟೆಡ್ ಇನ್ ಎ ಸ್ಕೂಲ್
ಈಸ್ ಎ ಕ್ರಿಮಿನಲ್ ಲೆಸ್ ಇನ್ ದ ಸೊಸೈಟಿ ಅಂತ. ಹೌದು. ಸೊ ನಾವು ನಮ್ಮ ಕೈ ತೊಳ್ಕೊಂಡ್ಬಿಟ್ವಿ, ಈ ಮಗುವನ್ನ ಶಾಲೆಯಿಂದ TC ಕೊಟ್ಟು ಕಳಿಸಿ ನಾವು ಕೈ ತೊಳ್ಕೊಂಡ್ಬಿಟ್ವಿ ಅಂದ್ರೆ ಅವ್ನು ಎಲ್ಲಿ ಹೋದ, ಎಲ್ಲ ಹೋಗ್ಬೇಕಲ್ಲ. ಸೊ ಒಂದು ವೇಳೆ ಅವನು ಸ್ಕೂಲ್ ಡ್ರಾಪ್ ಔಟೇ ಆದ ಅಂತ ಅನ್ಕೊಂಡ್ರೆ ಅದ್ರಲ್ಲಿ ನಮ್ಮ ಪಾತ್ರ ಕೂಡ ಇದೆ ಅಂತ ನಾವು ಯೋಚನೆ ಮಾಡ್ಕೋಬೇಕು. ಈ ಎಸ್ಪೆಷಲಿ ಈ ದುಶ್ಚಟಗಳು ಇರ್ತಕ್ಕಂತಹ ಮನೆಯ ಮಕ್ಕಳ ಬಗ್ಗೆ ಕಾಳಜಿ ವಹಿಸೋರು ಯಾರು? ಈಗ ಒಂದೇಳ ಅವ್ರ ತಂದೆ ತಾಯಿಗಳಿಗೆ ಕಾಳಜಿ ಇರ್ಬೇಕಾಗಿತ್ತು, ಅವ್ರು ನೋಡ್ಕೊಳ್ಬೇಕಾಗಿತ್ತು ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ಆ ಮನೆಯಲ್ಲಿ ಆ ಕಾಳಜಿ ತೆಗೆದುಕೊಳ್ಬೇಕಾದಂತಹ ಪೋಷಕರು ತಮ್ಮದೇ ಲೋಕದಲ್ಲಿ ಮುಳುಗಿದ್ದಾರೆ, ಅವರು ದುಶ್ಚಟಗಳಿಗೆ ದಾಸರಾಗಿದ್ದಾರೆ ಅಂತ ಅನಿಸಿದಾಗ ಸಮಾಜದ ಭಾಗವಾಗಿ, ಶಿಕ್ಷಣ ವ್ಯವಸ್ಥೆಯ ಭಾಗವಾಗಿ ನಾವು ಆ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತೆ. ಆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸೇರುವಂತೆ ನಾವು ಬೆನ್ನು ತಟ್ಟಿ ಸೇರಿಸುವಂಥದ್ದು, ಅಥವಾ ಮನೆಯಲ್ಲಿ ಅವನಿಗೆ ಓದುವ ಪೂರಕ ವಾತಾವರಣ ಇಲ್ಲ ಅನ್ನೋದನ್ನ ಮನಗಂಡು ಹೆಚ್ಚು ತಾಸು ಅವನು ಶಾಲೆಯಲ್ಲಿ ಉಳಿದು ತನ್ನ ಓದು ಮನೆ ಕೆಲಸಗಳನ್ನ ಮಾಡ್ಕೊಂಡು ಹೋಗುವಂಥದ್ದು. ಆ ತರಗತಿಯ ಮುಖ್ಯಸ್ಥರು ಯಾರಿದ್ದಾರೆ ಅವರು ಈ ಮಗುವಿನ ಮೇಲೆ ವಿಶೇಷ ಕಾಳಜಿ ತೆಗೆದುಕೊಂಡು ಅವ್ರಿಗೆ ಸ್ವಲ್ಪ ಈ ಲೀಡರ್ಶಿಪ್ ರೆಸ್ಪಾನ್ಸಿಬಿಲಿಟೀಸ್ನ ಕೊಡುವಂಥದ್ದು, ಆ ಮಗುವಿಗೆ ಹೊಗಳಿಕೆ ಮಾನ್ಯತೆ ವ್ಯಾಲಿಡೇಷನ್ ಸಿಗುವ ಹಾಗೆ ಮಾಡುವಂಥದ್ದು, ಇದು ಶಾಲೆ ಹಾಗೂ ಶಿಕ್ಷಣ ಸಂಸ್ಥೆಗಳು ಮಾಡಬಹುದಾದಂತಹ ಒಂದು ಜವಾಬ್ದಾರಿ. ಅಲ್ಲಿ ಮಕ್ಕಳಿಗೆ ಗೊತ್ತಿಲ್ಲ, ಮಕ್ಕಳು ತಮಾಷೆ ಮಾಡ್ತಾರೆ, ಒಬ್ಬರೊಬ್ಬರಿಗೆ ಅವರ ತಂದೆಯ ದುಶ್ಚಟದ ಬಗ್ಗೆ ಮಾತಾಡ್ತಾರೆ, ತಾಯಿಯ ದುಶ್ಚಟದ ಬಗ್ಗೆ ಮಾತಾಡ್ತಾರೆ, ಇಂಥದ್ದು ನಡೆದೋಗುತ್ತೆ. ಆದ್ರೆ ನಾವು ಗಮನಿಸ್ಕೊಂಡು ಮಕ್ಕಳಿಗೆಲ್ಲ ಆ ತನ್ನ ಸ್ನೇಹಿತರಿಗೆ ನಾವು ಅವನ ಊನತೆ ಬಗ್ಗೆ, ಅದು ಡಿಸೆಬಿಲಿಟಿ ಬಗ್ಗೆ ಇರ್ಬೋದು ಅಥವಾ ತಂದೆ ತಾಯಿಗಳ ಬಗ್ಗೆ ಇರ್ಬೋದು, ಮಾತನಾಡಿದ್ರೆ ಹೇಗೆ ಅವನಿಗೆ ಕಷ್ಟ ಆಗ್ತದೆ, ಹೇಗೆ ನಾವು ಮಾನವೀಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ನಾವೇನ್ ಲೈಫ್ ಸ್ಕಿಲ್ಸ್ ಅಂತ ಬೆಳೆಸ್ಕೊಳ್ತೀವಿ, ಆ ಲೈಫ್ ಸ್ಕಿಲ್ ಅಲ್ಲಿ ಒಂದು ಇನ್ನೊಬ್ಬರ ಮನಸ್ಸಿನಲ್ಲಿ ಏನಾಗ್ತದೆ ಅಂತ ತಿಳಿದುಕೊಂಡು ನಡೆದುಕೊಳ್ಳುವಂಥದ್ದು, ಇಂತಹ ಎಂಪತಿಯನ್ನ ನಾವು ಮಕ್ಕಳಲ್ಲಿ ಬೆಳೆಸೋದ್ರ ಮೂಲಕ ಏನಾಗುತ್ತೆ, ಒಂದೊಂದು ಕ್ಲಾಸಿನ ಸ್ನೇಹಿತರು ಅವರ ಕ್ಲಾಸಿನಲ್ಲಿ ಯಾರಿಗೂ ಅಗತ್ಯತೆ ಇರ್ತಕ್ಕಂಥ ಮಕ್ಕಳ ಬಗ್ಗೆ ಪ್ರೀತಿ ಕಾಳಜಿಯಿಂದ ನೋಡ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ಹಾಗೆ ಡಾಕ್ಟರ್, ನಿಜವಾಗಿ ಒಂದು ಕಹಿ ಸತ್ಯದ ಬಗ್ಗೆ ಮಾತಾಡ್ಬೇಕಾಗಿದೆ. ಈಗಿನ ಒಂದು ಪ್ರಸ್ತುತ ಸಮಾಜದಲ್ಲಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ತುಂಬಾ ಚಿಕ್ಕ ಏಜ್ ನಲ್ಲಿ, ತುಂಬಾ ಚಿಕ್ಕ ವಯಸ್ಸಿನಲ್ಲಿ, ಹೈಸ್ಕೂಲ್ ಅಂತಾನೆ ಹೇಳ್ಬೋದು ನಾವು, ಅಂತಹ ಒಂದು ಏಜ್ ನಲ್ಲಿ ಮಕ್ಕಳು ಈ ಒಂದು ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಸೊ ಇದಕ್ಕೆ ಅವರ ಒಂದು ಮನಸ್ಥಿತಿಯೇ ಕಾರಣ ಆಗ್ತದ ಅಥವಾ ಮನೆ ಒಂದು ವಾತಾವರಣ ಕಾರಣ ಆಗ್ತದ, ಹೇಗೆ ಅಂತ ಹೇಳ್ತೀರಾ? ಖಂಡಿತ. ದುರದೃಷ್ಟಕರ ಸಂಗತಿ, ಇತ್ತೀಚಿನ ಸರ್ವೆಗಳು ಏನ್ ಹೇಳ್ತದೆ ಅಂದ್ರೆ, ಮೊದಲನೇ ಆಲ್ಕೋಹಾಲ್ ರುಚಿ, ಮದ್ಯದ ರುಚಿ 13 ವರ್ಷ, 13.5 ಇಂತಹ ಒಂದು ವಯಸ್ಸಿಗೆ ಪ್ರಾರಂಭ ಆಗ್ತದೆ. ಮೊದಲನೇ ತಂಬಾಕು ರುಚಿ 12-12.5 ವರ್ಷಕ್ಕೆ ಪ್ರಾರಂಭ ಆಗ್ತದೆ. ಅಂದ್ರೆ ಹೆಚ್ಚು ಕಡಿಮೆ ಅವರು ಇನ್ನು 6ನೇ ಕ್ಲಾಸಲ್ಲಿ ಮೊದಲನೇ ಬಾರಿ ಅವರು ರುಚಿ ನೋಡ್ತಾ ಇದ್ದಾರೆ. ಇದನ್ನ ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ಹಲವಾರು ಬಾರಿ ಕೆಲವು ಶಾಲೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸಡನ್ ಆಗಿ ಅವರ ಬ್ಯಾಗ್ಗಳು ಚೆಕ್ ಮಾಡುವಂಥದ್ದು, ಲೈಟರ್ ಸಿಕ್ತು, ಸಿಗರೇಟ್ ಸಿಕ್ತು, ಕಾಂಡಮ್ ಸಿಕ್ತು ಅನ್ನೋ ರೀತಿ ನಮ್ಗೆ ಮಾಧ್ಯಮಗಳಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಈ ಬ್ಯಾಗ್ಗಳನ್ನ ಚೆಕ್ ಮಾಡೋದ್ರ ಜೊತೆಗೆ ನಾವು ಸ್ವಲ್ಪ ನಮ್ಮ ಮನೆಗಳನ್ನ ಚೆಕ್ ಮಾಡ್ಕೊಳ್ಳೋಣ, ನಮ್ಮ ಶಾಲೆಗಳನ್ನ ಚೆಕ್ ಮಾಡ್ಕೊಳ್ಳೋಣ, ನಮ್ಮ ಶಾಲೆಯ ಸುತ್ತಮುತ್ತ ಇರತಕ್ಕಂತಹ ಆ ಅಂಗಡಿಗಳನ್ನ ಚೆಕ್ ಮಾಡೋಣ. ಯಾಕಂದ್ರೆ ತಪ್ಪು ಮಕ್ಕಳದ್ದು ಮಾತ್ರ ಅಲ್ಲ, ಆ ಮಕ್ಕಳು ಈ ಯಾವ ವಾತಾವರಣದಲ್ಲಿ ಬೆಳೀತಾ ಇದ್ದಾರೆ, ಯಾವ ಮನೆಗಳಲ್ಲಿ ಬೆಳೀತಾ ಇದ್ದಾರೆ, ನಾವು ಅದಕ್ಕೆ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಯೋಚನೆ ಮಾಡ್ಬೇಕು. ಇಷ್ಟು ನಾವು ಮಾತಾಡಿದ್ರೆ ಕೂಡ ಮಕ್ಕಳಿಗೆ ಇವತ್ತು ಸಿಲೆಬಸ್ ಅಲ್ಲಿ ಒಂದೇ ಒಂದು ಚಾಪ್ಟರ್ ತಂಬಾಕಿನ ಬಗ್ಗೆ ಇರುವುದಿಲ್ಲ, ಅಥವಾ ಆಲ್ಕೋಹಾಲಿನ ದುಷ್ಪರಿಣಾಮಗಳ ಬಗ್ಗೆ ಇರುವುದಿಲ್ಲ, ಅಥವಾ ಮಾನಸಿಕ ತೊಂದರೆಗಳಾದಂತಹ ಖಿನ್ನತೆ, ಆತಂಕ, ಗೀಳು ಮನೋರೋಗ, ಅಥವಾ ಈ ದುಶ್ಚಟಗಳಿಗೆ ಹೋಗದಾಗೆ ಇರುವಂತೆ ಸಾಧ್ಯತೆಗಳೇನು ಅಂತ ಹೇಳಿ ನಮ್ಮ ಸಿಲೆಬಸ್ ಅಲ್ಲಿ ಇರುವುದಿಲ್ಲ. ಸೊ ಆ ಕೊರತೆಯನ್ನು ನಾವು ನೀಗಿಸ್ಬೇಕಾಗಿರೋದಾದ್ರೆ ಹೇಗೆ? ಸೊ ಅದನ್ನ ನಾವು ಶಾಲೆಗಳಲ್ಲಿ ಆಸಕ್ತಿಯಿಂದ ಈ ವಿಚಾರಗಳನ್ನು ತಿಳಿಸಿ ಹೇಳ್ಬೇಕು. ಯಾಕಂದ್ರೆ ಮುಗ್ಧರು ಮಕ್ಕಳು, ಯಾರು ಹೇಳ್ತಾರೆ ಏನೋ ಗಾಂಜಾ ಇಸ್ ಎ ಕೂಲ್ ಡ್ರಗ್, ಅದನ್ನ ನೀನು ಯೂಸ್ ಮಾಡಿದ್ರೆ ನೀನು ಕ್ರಿಯೇಟಿವಿಟಿ ಬರ್ತದೆ ಅಂತ ಹೇಳ್ತಾರೆ. ಇನ್ನೊಬ್ಬ ಯಾರೋ ನೀನ್ ತೆಳ್ಳಗಿದೆಯಲ್ಲ, ದಪ್ಪ ಆಗ್ಲಿಕ್ಕೆ ನೀನ್ ಬಿಯರ್ ಕುಡಿ ಅಂತ ಹೇಳ್ತಾರೆ. ಅಷ್ಟೊಂದು ತೆಳ್ಳಗಿದ್ದೀನಿ ಅಂತ ಕೀಳಿನ ಮೇಲೆ ಇರ್ತಕ್ಕಂಥ ಹುಡುಗನಿಗೆ ಅವನ ಸ್ನೇಹಿತ ಹೇಳೋದು ವೇದವಾಕ್ಯ. ಸೊ ಈ ರೀತಿ ಆ ಮಕ್ಕಳು ಒಂದು ಕುತೂಹಲದಿಂದ, ಬೇಸರದಿಂದ, ಆತಂಕ ನಿವಾರಣೆಗೋಸ್ಕರ, ಅಥವಾ ತನ್ನ ಸ್ನೇಹಿತರ ಜೊತೆಗೆ ನನ್ನನ್ನು ಸೇರಿಸ್ಕೊಳ್ಳಿ, ಇಲ್ಲದಿದ್ರೆ ಅವ್ರು ದೂರ ಮಾಡ್ತಾರೆ ಅನ್ನುವ ಒಂದು ಸ್ನೇಹಿತರ ಒತ್ತಡಕ್ಕೋಸ್ಕರ ಈ ದುಶ್ಚಟಗಳಿಗೆ ಮೊದಲನೇ ರುಚಿಯನ್ನ ಅವ್ರು ನೋಡಬಹುದು. ಸೊ ಇಲ್ಲಿ ಮನೆಯ ವಾತಾವರಣದಲ್ಲಿ ತಂದೆ ತಾಯಿಗಳಾಗಿ ನಾವು ಉತ್ತಮ ಮಾದರಿಗಳಾಗಬೇಕು ಅಂತಂದ್ರೆ ಮಕ್ಕಳ ಇದರಲ್ಲಿ ನಾವು ಈ ಅಭ್ಯಾಸಗಳನ್ನ ಮಾಡಬಾರ್ದು. ಯಾಕಂದ್ರೆ ಕುತೂಹಲ ಇರ್ತದೆ, ಮನೆಯಲ್ಲೇ ಅವನಿಗೆ ಮದ್ಯದ ಬಾಟಲ್ ಸಿಗ್ತದೆ, ಮನೆಯಲ್ಲೇ ತಂದೆ ತೆಗೆದು ಇಟ್ಟಿರ್ತಕ್ಕಂಥ ಸಿಗರೇಟ್ ಪ್ಯಾಕೆಟ್ ಸಿಗ್ತದೆ, ಅಥವಾ ಮಕ್ಕಳ ಕೈಯಲ್ಲೇ ನಾವು ಗುಟ್ಕವನ್ನ ತರಿಸ್ಕೊಳ್ತೇವೆ, ಮಕ್ಕಳ ಕೈಯಲ್ಲೇ ಬೀಡಿಯನ್ನು ತರಿಸ್ಕೊಳ್ತೇವೆ ಅಂದಾಗ ಒಮ್ಮೆ ನಾನು ನೋಡುವ, ರುಚಿ ನೋಡುವ, ಏನಾಗ್ತದೆ, ಇದ್ರಲ್ಲಿ ಏನಿರ್ತದೆ ಅನ್ನುವ ಕುತೂಹಲದಿಂದ ಅವರು ಪ್ರಾಯೋಗಿಕವಾಗಿ ಯೋಚನೆ ಮಾಡ್ಬೋದು. ಯಾಕಂದ್ರೆ ಈ
ಹೈಸ್ಕೂಲ್ ವಯಸ್ಸಿನ ಮಕ್ಕಳಲ್ಲಿ ಪ್ರಾಯೋಗಿಕ ಮನೋಭಾವನೆ ಹೆಚ್ಚಿರ್ತದೆ. ಎಕ್ಸ್ಪೆರಿಮೆಂಟೇಶನ್, ಎಲ್ಲದನ್ನೊಮ್ಮೆ ಪ್ರಯತ್ನ ಮಾಡಿ ನೋಡುವ ಅಂತ ಇರ್ತದೆ. ಸೊ ಅಂತಹ ಮಕ್ಕಳ ಮನಸ್ಸನ್ನ ನಾವು ಅರ್ತು ಅದ್ರ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಉತ್ತಮ ಮಾದರಿಗಳ ಪೋಷಕರಾಗಿ, ಶಾಲೆ ಶಿಕ್ಷಕರಾಗಿ ನಾವು ಹೈಸ್ಕೂಲಿಗೆ ಬಂದಿರತಕ್ಕಂತ ಎಲ್ಲ ಮಕ್ಕಳಿಗೆ ಪ್ರಥಮವಾಗಿ ನಾವು ಹೈಸ್ಕೂಲಿನಲ್ಲಿ ಆಗುವಂತಹ ಮೊದಲ ರುಚಿಗಳ ತೊಂದರೆಗಳು ಏನು, ಆ ರುಚಿ ಅವನಿಗೆ ಅಡಿಕ್ಷನ್ ಆಗ್ಬೋದು. 18ರಿಂದ 20 ವರ್ಷ ದಾಟೋವರೆಗೂ ನಮ್ಮ ಮೆದುಳು ಬೆಳವಣಿಗೆ ಆಗ್ತಾ ಇರ್ತದೆ. ಈ ಸಮಯದಲ್ಲಿ ನೀನು ಮದ್ಯ ಹಾಗೂ ಮಾದಕ ವ್ಯಸನಗಳ ರುಚಿಯನ್ನ ನೋಡಿದ್ರೆ ನಿನ್ನ ವ್ಯಕ್ತಿತ್ವ ನಿರ್ಮಾಣಕ್ಕೆ ತೊಂದರೆ ಆಗ್ಬಹುದು ಅಂತ ಯಾರು ಒಬ್ಬ ಶಿಕ್ಷಕ ಕಾಳಜಿ ತೋರಿಸಿ ಹೇಳುದಾದ್ರೆ ಆ ಮಕ್ಕಳನ್ನ ನಾವು ಸೇಫ್ ಮಾಡ್ದಂಗೆ ಆಗ್ತದೆ. ಓಕೆ ಡಾಕ್ಟರ್, ಹಾಗೆ ಒಂದು ದುಶ್ಚಟಗಳ ಬಗ್ಗೆ ನಾವು ಮಕ್ಕಳಿಗೆ ಮಾತ್ರ ಬ್ಲೇಮ್ ಮಾಡಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಸಮಾಜದ ಒಂದು ರೋಲ್ ಕೂಡ ಅದರಲ್ಲಿ ಖಂಡಿತವಾಗಿ ಇರ್ತದೆ. ಹಾಗಿರುವಾಗ ಒಂದು ದುಶ್ಚಟಗಳ ಬಗ್ಗೆ ಸಮಾಜದ ಒಂದು ದೃಷ್ಟಿಕೋನ ಹೇಗೆ ಬದಲಾಗಬೇಕು ಅಂತ ಹೇಳ್ತೀರಾ? ಎಸ್, ಸಮಾಜ ಅಂದ್ರೆ ನಾವಂದ್ರೆ ಸಮಾಜ ಈಗ ನೋಡಿ, ಇವತ್ತೊಂದು ನಾವೊಂದು ಅಡ್ವರ್ಟೈಸ್ಮೆಂಟ್ ನೋಡ್ತೇವೆ, ಯಾರಿಗೋ ಒಂದು 2 ಕಿಡ್ನಿ ಹಾಳಾಗಿದೆ, ಅವರ ಮಕ್ಕಳು ಶಾಲೆಯಲ್ಲಿ ಕಲೀಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ, ದಾನಿಗಳು ಸಹಾಯ ಮಾಡಿ ಅಂದ ತಕ್ಷಣ ಓವರ್ ನೈಟ್ ಆ ರೋಗಿಗೆ ಸಹಾಯ ಸಿಗ್ತದೆ. ಆ ಮಕ್ಕಳನ್ನು ನಾನು ಓದಿಸ್ತೇನೆ ಅಂತ ಯಾರೋ ಮುಂದೆ ಬರ್ತಾರೆ, ಯಾರೋ ನಾನು ಹಾಸ್ಟೆಲ್ ಫೀಸ್ ಕಟ್ತೀನಿ ಅಂತ ಮುಂದೆ ಬರ್ತಾರೆ. ಅದೇ ನಾನೊಂದು ಅಡ್ವರ್ಟೈಸ್ಮೆಂಟ್ ಹಾಕ್ತೇನೆ, ನೋಡಿ ಒಬ್ಬ ವ್ಯಕ್ತಿ ಅವನು ಕುಡಿತದ ಸಮಸ್ಯೆಯಿಂದ ಆತನ ಲಿವರ್ ಹಾಳಾಗಿದೆ, ಆತ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ, ಆತನ 2 ಮಕ್ಕಳ ಎಜುಕೇಶನ್ಗೆ ಯಾರಾದ್ರೂ ಸಹಾಯ ಮಾಡಿ ಅಂದ್ರೆ ಮುಂದೆ ಬರ್ಲಿಕ್ಕೆ ಯೋಚನೆ ಮಾಡ್ತಾರೆ ಅಲ್ವಾ? ಸೊ ಅಲ್ಲಿ ಕಿಡ್ನಿ ಹಾಳಾಗಿರ್ತಕ್ಕಂಥದ್ದು ಒಂದು ಕಾಯಿಲೆ, ಇಲ್ಲಿ ಮದ್ಯವ್ಯಸನದಿಂದ ಲಿವರ್ ಹಾಳಾಗಿರ್ತಕ್ಕಂಥದ್ದು ಒಂದು ಕಾಯಿಲೆ. ಸೊ ಎರಡನ್ನೂ ಒಂದು ಕಾಯಿಲೆ ಅಂತ ನೋಡುವ ದೃಷ್ಟಿ ಸಮಾಜದ್ದು ಆಗ್ಬೇಕು. ಇವತ್ತು ಅತಿಯಾದ ಮದ್ಯಪಾನ ಮಾಡೋದ್ರ ಬಗ್ಗೆ ಅಥವಾ ಮಾದಕ ದ್ರವ್ಯ ವ್ಯಸನಗಳು ಮಾಡೋದ್ರ ಬಗ್ಗೆ ಎಲ್ಲರಿಗೂ ಆಗುದಿಲ್ಲ ಅಲ್ಲ ವ್ಯಸನ. ಈತನಿಗೆ ಆಗಿದೆ ಅಂದ್ರೆ ಇದೇನೋ ತೊಂದರೆ ಇರಬೇಕು, ಆತ ಬಿಡ್ಬೇಕು ಅಂತ ಎಷ್ಟೊಂದ್ಸರಿ ನನ್ನ ಹತ್ರ ಹೇಳಿದ್ದಾನೆ, ನನ್ನ ಹತ್ರ ಪ್ರಮಾಣ ಮಾಡಿದ್ದಾನೆ ನಾಳೆಯಿಂದ ಬಿಡ್ತೀನಿ ಅಂತ, ಆದ್ರೂ ಬಿಡ್ತಾ ಇಲ್ಲ, ಬಹುಶಃ ಇದೇನೋ ತೊಂದರೆ ಇರಬೇಕು. ಹಾಗಿದ್ರೆ ಇದಕ್ಕೆ ಒಂದು ವೈದ್ಯಕೀಯವಾಗಿ ಯಾಕೆ ಚಿಕಿತ್ಸೆ ಕೊಡಿಸಬಾರ್ದು ಅಂತ ಹೇಳಿ ಆ ಕುಟುಂಬಸ್ಥರು, ಆ ಸಮಾಜದವರು, ಆ ಸಮುದಾಯದವರು, ಯಾವುದೇ ನಿಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂತಹ ಈ ದುಶ್ಚಟ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆ ಒಂದು ವೈದ್ಯಕೀಯ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಆ ಮನೆಯ ಮಕ್ಕಳಿಗೆ ಕಾಳಜಿಯನ್ನ ತೋರಿಸಿ. ಒಂದು ಮಾತಿದೆ, ನಮ್ಮ ಎದುರಲ್ಲಿ ನಮ್ಮ ಸುತ್ತಮುತ್ತ ಕೆಲವು ಮನೆಗಳು ತಂದೆ ಅಥವಾ ತಾಯಿಯ ಅತಿಯಾದ ಮದ್ಯಪಾನದಿಂದ ಇರುವಂತಹ ಮಕ್ಕಳನ್ನ ನಾವು ನೋಡ್ತಿದೀವಿ, ಅವ್ರಿಗೆ ನಾವು ಏನು ಸಹಾಯ ಮಾಡ್ತಿಲ್ಲ ಅಂದ್ರೆ ಅದು ಯಾವುದಕ್ಕೆ ಸಮ ಅಂದ್ರೆ ನಮ್ಮ ಕಣ್ಣೆದರಲ್ಲೇ ಮಕ್ಕಳು ಹೋಗಿ ನೀರ್ ಹತ್ರ ಹೋಗಿ ನೀರಲ್ಲಿ ಮುಳುಗ್ತಾ ಇದ್ದಾರೆ, ನಾವು ಕೈ ಚಾಚಿ ಆ ಮಗುವನ್ನು ಉಳಿಸ್ಕೊಳ್ಳಿಲ್ಲ ಅಂತ. ಸೊ ಇನ್ನು ಮುಂದೆ ನಿಮ್ಮ ಗಮನಕ್ಕೆ, ನಿಮ್ಮ ಸುತ್ತಮುತ್ತ, ನಿಮ್ಮ ಪರಿಸರದಲ್ಲಿ ಯಾರಾದರೂ ಅತಿಯಾದ ಮದ್ಯಪಾನಿಗಳಿದ್ರೆ, ಮದ್ಯ ವ್ಯಸನಕ್ಕೆ ದಾಸರಾಗಿದ್ರೆ, ಆ ಮಕ್ಕಳಿಗೆ ಕೇವಲ ಅನುಕಂಪ ತೋರಿಸೋದಲ್ಲ, ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡುವಂಥದ್ದು, ಅವರ ದುಃಖವನ್ನ ಹೇಳ್ಕೊಳ್ಳಿಕ್ಕೆ ವೇದಿಕೆಯನ್ನ ಮಾಡ್ಕೊಡುವಂಥದ್ದು, ಆ ಮಕ್ಕಳು ತಮ್ಮ ಬೇಸರವನ್ನ ಮುಕ್ತವಾಗಿ ಮುಜುಗರವಿಲ್ಲದೆ ಹೇಳ್ಕೊಳ್ಳುವಂತಹ ವಾತಾವರಣನ ನಾವು ಮನೆ ನೆರೆಕೆರೆಯಲ್ಲಿ ಶಾಲೆಗಳಲ್ಲಿ ಸೃಷ್ಟಿಸಬೇಕು. ಹಲವಾರು ಬಾರಿ ನಾವು ಅವ್ರಿಗೆ ಅಪಹಾಸ್ಯ ಮಾಡ್ಬಿಡ್ತೀವಿ, ಅವರ ತಂದೆಯ ಕುಡಿತದ ಬಗ್ಗೆ, ಅವರ ತಾಯಿಯ ಕುಡಿತದ ಬಗ್ಗೆ, ಅವರ ತಂದೆಯ ವರ್ತನೆ ಬಗ್ಗೆ ಆ ಮಕ್ಕಳ ಎದುರಲ್ಲಿ ಮಾತಾಡಿ ಆ ಮಕ್ಕಳಿಗೆ ಮುಜುಗರ ಉಂಟು ಮಾಡ್ತೇವೆ. ಅದು ಮಾಡದೆ ಆ ಮಗುವಿಗೆ ಸಿಗಬೇಕಾದಂತ ಅವಕಾಶಗಳು ನಾವು ಮಾಡಿಕೊಟ್ರೆ ತುಂಬಾ ಸಹಾಯ ಆಗ್ತದೆ. ಒಟ್ಟಿನಲ್ಲಿ ಸಮಾಜದ ಧೋರಣೆ ಈ ಅತಿಯಾದ ಮದ್ಯಪಾನ ಮಾಡುವಂತವರು, ದುಶ್ಚಟಗಳಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಕಡೆಗೆ ಮತ್ತೆ ಅವರ ಮನೆಯ ಸದಸ್ಯರ ಕಡೆಗೆ ಮತ್ತೆ ಮಕ್ಕಳ ಕಡೆಗೆ ಬದಲಾಗಬೇಕಾಗಿದೆ. ಸಾಧ್ಯವಾದಷ್ಟು ಅದು ಇತ್ಯಾತ್ಮಕವಾಗಿರ್ಬೇಕು. ಹಾಗೆ ಡಾಕ್ಟರ್, ಈ ಒಂದು ಆಸ್ಪತ್ರೆಗಳ ಒಂದು ರೋಲ್ ಏನಿದೆ, ಮದ್ಯವ್ಯಸನಿ ಪಾಲಕರು ಮತ್ತೆ ಮಕ್ಕಳ ಜಾಗೃತಿಯ ವಿಷಯದಲ್ಲಿ ಆಸ್ಪತ್ರೆಗಳು ಏನ್ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದಾ? ಓಕೆ, ನಾವು IMA ಪ್ರಾಯೋಜಿತ ಕಾರ್ಯಕ್ರಮ ವೈದ್ಯ ಸಿಂಧು ಅಲ್ಲಿ ಮಾತಾಡ್ತಾ ಇದ್ದೇವೆ. ಇವತ್ತು ಆಸ್ಪತ್ರೆಗಳು, ಈಗ ನಾನು ಡಾಕ್ಟರ್ AV ಬಾಳೆಗ ಸ್ಮಾರಕ ಆಸ್ಪತ್ರೆ ವತಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ಡಾಕ್ಟರ್ AV ಬಾಳೆಗ ಆಸ್ಪತ್ರೆ ವತಿಯಿಂದ ಕಳೆದ 8 ವರ್ಷಗಳಿಂದ 20 ವರ್ಷಗಳಿಂದ ನಾವೊಂದು ಈ ದುಶ್ಚಟಗಳ ನಿವಾರಣೆಗೋಸ್ಕರ ಒಂದು ಡಿ-ಅಡಿಕ್ಷನ್ ಸೆಂಟರ್ ನಡೆಸ್ತಾ ಇದ್ದೇವೆ. ಹಾಗೆ ಪ್ರತಿ ವರ್ಷ ಈ ಮದ್ಯ ವ್ಯಸನ ಚಿಕಿತ್ಸಾ ಶಿಬಿರಗಳನ್ನ ನಾವು ನಡೆಸ್ತಾ ಇರ್ತೇವೆ. ಸೊ ಅದರ ಜೊತೆಗೆ ಆ ಚಿಕಿತ್ಸೆ ಕೊಡೋದ್ರ ಮೂಲಕ ಅವರ ಕುಟುಂಬದವರನ್ನ ಕರೆದು ಕೌಟುಂಬಿಕ ಸಮ್ಮೇಳನಗಳನ್ನ ಮಾಡ್ತೇವೆ, ಅವರ ಮನೆಯವರಿಗೆ ಸಿಗಬೇಕಾದ ಮಾಹಿತಿಯನ್ನು ಕೊಡ್ತೇವೆ. ನಂತರ 8 ವರ್ಷಗಳಿಂದ ಈ ಮದ್ಯ ವ್ಯಸನಿಗಳ ಮಕ್ಕಳ ಸಮಸ್ಯೆಗಳಿಗೋಸ್ಕರ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಸಮಾಜದಲ್ಲಿ ಭಾಷಣಗಳನ್ನ, ರೇಡಿಯೋ ಟಾಕ್ಗಳನ್ನ, ಟಿವಿ ಟಾಕ್ಗಳನ್ನ ಅಥವಾ ಶಾಲಾ ಮಕ್ಕಳ ಜೊತೆಗೆ ಸಂವಾದಗಳನ್ನ, ಅವರಿಗೆ ಡ್ರಾಯಿಂಗ್ ಕಾಂಪಿಟೇಷನ್ಸ್ ನ, ಭಾಷಣ ಸ್ಪರ್ಧೆಗಳನ್ನ ನೆರವೇರಿಸೋದ್ರ ಮೂಲಕ
ಅವರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಇಂತಹ ಕುಟುಂಬಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಿಮಗೆ ಸಹಾಯ ಇದೆ, ನೀವು ಸಹಾಯವನ್ನು ಪಡೆದುಕೊಳ್ಳಿ, ನೀವು ಒಂಟಿ ಅಲ್ಲ ಅನ್ನೋ ಭಾವನೆಯನ್ನ ಕೊಡ್ಲಿಕ್ಕೆ ಡಾಕ್ಟರ್ ಎ ವಿ ಬಾಳೆಗ ಸ್ಮಾರಕ ಆಸ್ಪತ್ರೆ ವತಿಯಿಂದ ಮಾಡ್ತಾ ಇದ್ದೇವೆ. ಹಾಗೆ IMA ಎಲ್ಲಾ ಸದಸ್ಯರಿಗೆ ನಾವು ಏನಂದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ಏನಂದ್ರೆ ಈಗ ನಾನೊಂದು ಮಕ್ಕಳ ವೈದ್ಯ, ನನ್ನ ಹತ್ರ ಒಂದು ಮಗು ಜ್ವರಕ್ಕೆ ಬಂದಿರ್ಬೋದು, ಹೊಟ್ಟೆ ನೋವಿಗೆ ಬಂದಿರ್ಬೋದು, ಅಥವಾ ಶಾಲಾ ನಿರಾಕರಣೆಗೋಸ್ಕರ ಬಂದಿರ್ಬೋದು, ಅಥವಾ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಂಡು ಕರ್ಕೊಂಡು ಬಂದಿರ್ಬೋದು. ಆಗ ಆ ವೈದ್ಯಕೀಯ ಸಮಸ್ಯೆ ಜೊತೆಗೆ ಆ ಮನೆಯ ಸಮಸ್ಯೆ, ಒಂದ್ 2 ನಿಮಿಷ ಹೆಚ್ಚು ಮಾತಾಡಿದ್ರೆ ಆ ಮಗು ಯಾಕೆ ಪದೇ ಪದೇ ಹೊಟ್ಟೆ ನೋವು ಅಂತ ಬರ್ತಾ ಇದೆ, ಒಂದ್ 2 ನಿಮಿಷ ಹೆಚ್ಚು ಹೊತ್ತು ಮಾತಾಡಿದ್ರೆ ನಿನಗೆ ಏನ್ ಭಯ, ನಿನ್ನ ಮನೇಲಿ ಏನಾದ್ರು ಸಮಸ್ಯೆ ಇದೆಯಾ, ನಿನ್ನ ಶಾಲೆಯಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ಕೇಳಿದಾಗ ಆ ಮಗು ಮುಕ್ತವಾಗಿ ಮಾತಾಡ್ಬಹುದು. ಅಥವಾ ಈಗ ಒಂದು ಸರ್ಜಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ನಾವು ಮದ್ಯಪಾನ ದುಶ್ಚಟಗಳಿಂದ ಸಾಕಷ್ಟು ರೋಗಿಗಳನ್ನ ನೋಡ್ತೇವೆ. ಯಾರೋ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದಿರ್ತಾರೆ, ಅದಕ್ಕೆ ಕಾರಣ ಕುಡಿತ. ಇನ್ನೊಬ್ರು ಯಾರೋ ರಕ್ತವಾಂತಿಯನ್ನು ಮಾಡ್ಕೊಳ್ತಾ ಇರ್ತಾರೆ, ಅದಕ್ಕೆ ಕಾರಣ ಕುಡಿತ. ಇನ್ನೊಂದು ವಾರ್ಡ್ ಅಲ್ಲಿ ಪ್ಯಾಂಕ್ರೈಟೈಟಿಸ್ ಆಗಿ ಅಡ್ಮಿಟ್ ಆಗಿರ್ತಾರೆ, ಅಂತಹ ರೋಗಿ ಕಾರಣ ಕುಡಿತ. ಸೊ ಈ ರೀತಿ ನಾವು ಬೇರೆ ಸಮಸ್ಯೆಗಳನ್ನ ನೋಡ್ತಾ ಇದ್ರು ಕೂಡ ಮೂಲ ಕಾರಣ ಆಗಿರ್ತಕ್ಕಂಥ ದುಶ್ಚಟಗಳ ಬಗ್ಗೆ ಒಂದು 5 ನಿಮಿಷ ಸಮಯವನ್ನ ತೆಗೆದುಕೊಂಡು ಆ ರೋಗಿಗೆ ಇದು ಕಾಯಿಲೆ, ಇದಕ್ಕೆ ಚಿಕಿತ್ಸೆ ಇದೆ, ಸೊ ನಿನ್ಗೆ ಅಲ್ಸರ್ಗೆ ನಾನು ಟ್ರೀಟ್ಮೆಂಟ್ ಕೊಡ್ತೇನೆ, ನೀನು ನಿನ್ನ ಮದ್ಯವ್ಯಸನಕ್ಕೆ ನೀನು ಟ್ರೀಟ್ಮೆಂಟ್ ತೆಗೆದುಕೋ, ನಿನ್ನ ಪ್ಯಾಂಕ್ರೈಟೈಟಿಸ್ಗೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ, ನೀನು ಕುಡಿತವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಅದಕ್ಕೋಸ್ಕರ ನೀನು ಚಿಕಿತ್ಸೆ ತೆಗೆದುಕೊಳ್ಳು ಅಂತೇಳಿ ಆಸ್ಪತ್ರೆಗಳು ಅವರಿಗೆ ಸರಿಯಾದ ದುಶ್ಚಟ ನಿವಾರಣದ ಬಗ್ಗೆ ಮಾಹಿತಿಯನ್ನು ಕೊಡೋದು ತುಂಬಾ ಉತ್ತಮವಾದಂತ ಕೆಲಸ ಅಂತ ಅನ್ಸುತ್ತೆ ನನಗೆ. ಹಾಗೆ ಡಾಕ್ಟರ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗ ಈ ಒಂದು ಅಸೋಸಿಯೇಷನ್ ಇಂದ ಯಾವ್ದಾದ್ರು ಒಂದು ಕಾರ್ಯಕ್ರಮಗಳು ಹೀಗೆ ನಡೀತಾ ಇದೆಯಾ? ಓಕೆ, ಈಗ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ 2ನೇ ವಾರ ನಾವು 2ನೇ ವಾರ ನಾಮಕವಾಸ್ತೆ, ಯಾಕಂದ್ರೆ ಇಡೀ ಜಗತ್ತಿನಾದ್ಯಂತ 9 ರಾಷ್ಟ್ರಗಳಲ್ಲಿ ಮದ್ಯ ವ್ಯಸನಿ ಪಾಲಕರ ಮಕ್ಕಳ ಜಾಗೃತಿ ಸಮಾವೇಶ ಅಂತ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಕೂಡ ಉಡುಪಿ ಜಿಲ್ಲೆಯಾದ್ಯಂತ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಅಥವಾ ಪಬ್ಲಿಕ್ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೇವೆ. ಅದರಲ್ಲಿ IMA ಉಡುಪಿ ಕರಾವಳಿ ಕೂಡ ಅವರ ಸಹಯೋಗ ಫೆಬ್ರವರಿ ತಿಂಗಳಲ್ಲಿ ಕಾರ್ಯಕ್ರಮಗಳು ಇಡೀ ವರ್ಷ ಬೇರೆ ಬೇರೆ ಕಡೆ ಮಾಡ್ತೇವೆ. ಆದ್ರೆ ಫೆಬ್ರವರಿ ತಿಂಗಳಲ್ಲಿ ಒಂದು ಜಾಗೃತಿ ಸಪ್ತಾಹ ಅಂತ ಮಾಡ್ತೇವೆ. ಕೆಲವೊಮ್ಮೆ ಈ ಕಲಾವಿದರನ್ನ ಸೇರಿಸ್ಕೊಂಡು ಕಲೆಯ ಮೂಲಕ ಒಂದು ಜಾಗೃತಿಯನ್ನ ಮಾಡುವಂಥದ್ದು, ಭಾಷಣಗಳನ್ನ ಮಾಡುವಂಥದ್ದು, ಕಾಂಪಿಟೇಷನ್ಸ್ ನ ಮಾಡುವಂಥದ್ದು. ಅದರಲ್ಲಿ IMA ಉಡುಪಿ ಕರಾವಳಿ, ಡಾಕ್ಟರ್ ಎ ವಿ ಬಾಳೆಗ ಸ್ಮಾರಕ ಆಸ್ಪತ್ರೆ, ಒನ್ ಗುಡ್ ಸ್ಟೆಪ್, ರೋಟರಿ ಕ್ಲಬ್ ಮಣಿಪಾಲ, ಈ ಏನೋ ಸಮಾನ ಮನಸ್ಕ ಸಂಘಟನೆಗಳ ಜೊತೆಗೆ ಈ ಕಾರ್ಯಕ್ರಮಗಳು ಮಾಡ್ತೇವೆ. ಅದರಲ್ಲಿ ಪ್ರತಿ ವರ್ಷ IMA ಉಡುಪಿ ಕರಾವಳಿ ಸಕ್ರಿಯವಾದಂತಹ ಪಾತ್ರವನ್ನ ವಹಿಸ್ತದೆ. ಓಕೆ ಡಾಕ್ಟರ್, ಕೊನೆಯದಾಗಿ ಕೇಳೋದಾದ್ರೆ ಒಂದು ಮಕ್ಕಳಿಗೆ ಅಥವಾ ಮಕ್ಕಳ ಒಂದು ಪೋಷಕರಿಗೆ, ಪೇರೆಂಟ್ಸ್ಗೆ ಯಾವ ರೀತಿಯ ಒಂದು ಸಲಹೆಯನ್ನ ಕೊಡ್ಲಿಕ್ಕೆ ನೀವು ಬಯಸ್ತೀರಾ? ಓಕೆ, ಪೋಷಕರಿಗೆ ನಾವು ಇಷ್ಟೊತ್ತು ಮಾತಾಡಿದ್ದೇವೆ. ನೀವು ಮಕ್ಕಳನ್ನ ಪ್ರೀತಿಸ್ತೀರಾ, ಮಕ್ಕಳು ನಮ್ಮ ಮುಂದಿನ ಭವಿಷ್ಯ, ಕೇವಲ ನಮ್ಮ ಮನೆಯ ಭವಿಷ್ಯ ಅಲ್ಲ, ನಮ್ಮ ದೇಶದ ಭವಿಷ್ಯ. ಹಾಗಾಗಿ ಅವರು ಉತ್ತಮ ರೀತಿಯಲ್ಲಿ ಬೆಳಿಬೇಕು ಅಂತಂದ್ರೆ ಒಂದೇ ಒಂದು, ನಾವು ಉತ್ತಮ ಮಾದರಿ ಆಗ್ಬೇಕು. ಉತ್ತಮ ಮಾದರಿ ಆಗ್ಬೇಕಂದ್ರೆ ನಾವು ದುಶ್ಚಟಗಳಿಂದ ದೂರ ಇರೋಣ. ಇನ್ನು ಮಕ್ಕಳೇ, ಈ ದುಶ್ಚಟಗಳ ಬಗ್ಗೆ ನೀವು ಹೈಸ್ಕೂಲ್ ದಿನಗಳಲ್ಲೇ ತಿಳ್ಕೊಳ್ಳಿ. ಯಾಕಂದ್ರೆ ನಮ್ಮ ಬದುಕಲ್ಲಿ ಇದು ಬಂದು ತೊಂದರೆಗಳಾಗಿ ತಿಳ್ಕೊಳ್ಳೋದು ಬೇಡ. ದುಶ್ಚಟಗಳು ಅಂದ್ರೆ ಈ ಅತಿಯಾದ ಮದ್ಯಪಾನ, ಅತಿಯಾದ ತಂಬಾಕು ಸೇವನೆ, ಮಾದಕ ದ್ರವ್ಯ ವ್ಯಸನಗಳು, ಇಂಥದ್ದೆಲ್ಲ ಒಂದು ಕಾಯಿಲೆ. ಯಾಕಂದ್ರೆ ಕೆಲವರಿಗೆ ಇದು ತೊಂದರೆಯಾಗಿ ಕಾಡ್ಕೊಳ್ಳುತ್ತೆ. ಈ ಕಾಯಿಲೆಗೆ ಚಿಕಿತ್ಸೆ ಇದೆ. ಮನೋವೈದ್ಯರು, ಆಪ್ತ ಸಮಾಲೋಚಕರ ಸಹಾಯವನ್ನ ನೀವು ಪಡೆದುಕೊಳ್ಬಹುದು. ಈ ಕಾಯಿಲೆ ಇರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳು ಅವರಿಗೆ ಸಹಾಯವನ್ನ ಕೊಡಬೇಕು. ಅವರನ್ನ ನೀವು ದ್ವೇಷ ಮಾಡ್ಕೊಳ್ಳುವಂಥದ್ದು, ಅವರ ಮೇಲೆ ಕೋಪ ಮಾಡ್ಕೊಳ್ಳುವಂಥದ್ದು, ಅವರಿಂದ ದೂರ ಆಗ್ಬಿಡುವಂಥದ್ದು ಮಾಡುವ ಅವಶ್ಯಕತೆ ಇಲ್ಲ. ಅವರು ಕೂಡ ತುಂಬಾ ಒಳ್ಳೆಯವರೇ. ಹಾಗಾಗಿ ಅವ್ರಿಗಿರ್ತಕ್ಕಂಥ ಕಾಯಿಲೆ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಚಿಕಿತ್ಸೆಯನ್ನ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನೀವು ನಿಮಗೆ ಸಹಾಯ ಮಾಡ್ಕೊಳ್ಬೇಕು. ನಿಮ್ಮ ಓದು, ನಿಮ್ಮ ಆಟ ಪಾಠ, ನಿಮ್ಮ ಸ್ನೇಹಿತರ ಜೊತೆಗೆ ನಿಮ್ಮ ಗಮ್ಮತ್ತು ಯಾವುದೂ ಕಡಿಮೆ ಆಗಬಾರ್ದು. ನೀವು ಅವುಗಳನ್ನೆಲ್ಲ ನಿಲ್ಲಿಸಿ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ತೀನಿ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ನಿಮ್ಮ ಬಾಲ್ಯವನ್ನ ನೀವು ಚೆನ್ನಾಗಿ ಕಳೆದುಕೊಳ್ಳಿ, ನಿಮ್ಮ ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ನಿಮ್ಮ ಕಾಳಜಿ ನೀವು ಮಾಡೋದ್ರ ಮೂಲಕ ನಿಮ್ಮ ಪೋಷಕರಿಗೆ ನೀವು ಸಹಾಯ ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ.
ಡಾಕ್ಟರ್, ಅಂದ್ರೆ ನಮ್ಮ ಸಮಾಜವನ್ನ ನಾವು ಸರಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು ಬದಲಾವಣೆಯನ್ನ ಕಾಣಬೇಕು. ಹಾಗಾದ್ರೆ ದುಶ್ಚಟಗಳ ಗೂಡಾಗಿರುವ ಮನೆಯನ್ನ ಮುಕ್ತವಾಗಿಸಿ ಆರೋಗ್ಯವಂತ ಮಕ್ಕಳನ್ನ ಬೆಳೆಸಬೇಕು ಅಂತ ಹೇಳಿದ್ರೆ ಅವರು ನಮ್ಮ ಸಮಾಜದ ಸಂಪತ್ತು ಅಂದ್ರೆ ದೇಶದ ಸಂಪತ್ತು ಆಗ್ತಾರೆ. ಹಾಗಿರುವಾಗ ಮಕ್ಕಳಿಗೆ ಆರೋಗ್ಯವಂತ ಸಮಾಜವನ್ನ ಕೊಡುವ ಪ್ರಯತ್ನವನ್ನ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗೆ ನಾವು ಅಂತಹ ಒಂದು ದಿಟ್ಟ ಹೆಜ್ಜೆಯನ್ನ ಇಡಬೇಕಾದಲ್ಲಿ ಖಂಡಿತವಾದ ಅವಶ್ಯಕತೆ ನಮ್ಗೆ ಕಾಣ್ತಾ ಇದೆ. ಇಂತಹ ಒಂದು ಒಳ್ಳೆಯ ಒಂದು ಸಲಹೆಯನ್ನ ಕೊಟ್ಟಿದ್ದೀರಾ. ಹಾಗೆ ಒಂದು ಪ್ರಭಾವ ಮಕ್ಕಳ ಮೇಲೆ ಯಾವ ರೀತಿಯಲ್ಲಿ ಮಾನಸಿಕವಾಗಿ ಒಂದು ಪ್ರಭಾವವನ್ನ ಬೀರ್ತದೆ, ದುಶ್ಚಟಗಳಿಂದ ಮಕ್ಕಳು ಹೇಗೆ ಹೊರಗೆ ಬರಬೇಕು, ಹಾಗೆ ಪಾಲಕರ ಪಾತ್ರ ಏನು, ಶಿಕ್ಷಕರ ಪಾತ್ರ ಏನು, ಎಲ್ಲವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ಲಿಕ್ಕಿದ್ದೇನೆ. ಅಲ್ಲಿಯವರೆಗೂ ಧನ್ಯವಾದ.